ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತು ಬಂದು ನಾವು ನಿತ್ಯಾನಂದರು ಒಂದು ಚರಿತ್ರೆ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ನಿತ್ಯಾನಂದರು ತತ್ವ ಏನಿದೆ ಅದನ್ನು ಗೊತ್ತಿರಬೇಕು. ಇದ್ದಿದ್ರೆ ಅವರು ಲೀಲೆ ಬಂದು ಇಷ್ಟು ಒಂದು ಬೇರೆ ರೀತಿಯಲ್ಲಿ ಅಂದರೆ ನಿಮಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಇವ್ರು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ. ಪ್ರಭು ಇಟ್ಟು ಸದ್ಯದಲ್ಲಿ ಕಡೆ ಯಾವ ಕೂತ್ಕೊಳ್ಳಿ ಇವತ್ತು ಯಾವುದು ಟೆಕ್ನಾಲಜಿ ಏನು ಬೇಡ ಇರುತ್ತೆ ಅಲ್ಲ ಇದ್ರೆ ಸಾಕು. ಎಲ್ಲರ ಮುಂದೆ ರಿಪೀಟ್ ಮಾಡಿ. ಪಾತ್ರ ಪಾತ್ರ ವಿಚಾರ ನಾಹಿ ನಾಹಿ ಸ್ಥಾನ ಸ್ಥಾನ यहाँ पायतः ये यहाँ पायतः करे प्रेमदान पात्र पात्र विचार नाही नाही स्थान स्थान ये यहाँ पायतः करे प्रेमदान पात्र पात्र विचार नाही नाही स्थान स्थान ये यहाँ पायतः करे प्रेमदान पात्र पात्र विचार नाही नाही स्थान स्थान ये यहाँ पायतः करे प्रेमदान पात्र पात्र विचार नाही नाही स्थान स्थान ये यहाँ पायतः करे प्रेमदान. ತುಂಬಾ ಸುಲಭವಾದ ಒಂದು ಶ್ಲೋಕ ಇದು. ಚೈತನ್ಯ ಚರಿತಾಮೃತ ಒಂದು ಆದಿಲೀಲ 7ನೇ ಅಧ್ಯಾಯ 23ನೇ ಶ್ಲೋಕ. ಯಾರಿಗಾದ್ರು ಬೇಕಿದ್ರೆ ಆಮೇಲೆ ಹೋಗಿ ಓದ್ಕೋಬಹುದು. ಇದರ ಅನುವಾದ ಇಂಗ್ಲಿಷ್ನಲ್ಲಿ ಓದಿ ನಾನು ಮತ್ತೆ ಕನ್ನಡದಲ್ಲಿ ಹೇಳ್ತೇನೆ. In distributing love of God, Chaitanya Mahaprabhu and his associates did not consider who was a fit candidate and who was not, nor where such distribution should or should not take place. They made no conditions. Wherever they got the opportunity, the members of the Panchatattva distributed love of God. ಏನು ಬರ್ತಿದ್ದಾರೆ ಅಂದರೆ ಒಂದು ಪ್ರೇಮದ ಆಸ್ವಾದನೆ
ಏನಿರುತ್ತೆ ಅಲ್ಲ ಅದು ಹಂಚುವ ಒಂದು ಸಮಯದಲ್ಲಿ ಯಾರಿಗೆ ಒಂದು ಪಾತ್ರತ್ವ ಇದೆ ಒಂದು ಪಾತ್ರತ್ವ ಇಲ್ಲ. ಇದ್ರ ಬಗ್ಗೆ ಬಹಳ ಆಲೋಚನೆ ಯಾರು ಮಾಡಲಿಲ್ಲ, ಚೇತನ್ ಮಹಾಪ್ರಭು ಅವರು ಬಂದವರು ಒಂದು ಅನ್ಯಾಯ. ಎಲ್ಲರಿಗೂ ಈ ಸಂದೇಶವನ್ನು ಎಲ್ಲರಿಗೂ ಅವರು ನೀಡಿದರು. ಎಲ್ಲೇ ಒಂದು ಚಾನ್ಸ್ ಸಿಗ್ತಾರೋ ವೆನ್ ಎವರ್ ದೇ ಗಾಟ್ ದ ಅಪಾರ್ಚುನಿಟಿ ಅಲ್ಲಿ ಅವ್ರು ಮಾಡಲಿಕ್ಕೆ ಅವರು ರೆಡಿ. ಸೊ ಇದು ಬಂದು ತುಂಬಾ ಮುಖ್ಯವಾದ ವಿಷಯ ಇದು. ಹೆಚ್ಚಾಗಿ ಚೈತನ್ಯ ಮಹಾಪ್ರಭು ಒಂದು ಸಮಯ ನೀವು ನೋಡಿದರೆ ಒಂದು 1500 ಇಸ್ವಿಯಲ್ಲಿ ಸಮಾಜದ ಒಂದು ಪರಿಸ್ಥಿತಿ ತುಂಬಾ ಬೇರೆ ಆಗಿದೆ. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ, ಅದ್ರ ಬಗ್ಗೆ ನಮಗೆ ಗೊತ್ತಾಗುತ್ತೆ ನಿತ್ಯಾನಂದರು ತತ್ವ ಏನಂತ ಹೇಳಿ. ಸೊ ಎಲ್ಲರಿಗೂ ಗಮನವಿಟ್ಟು ಕೇಳೋದು. ಈ ಜಗತ್ತಿನಲ್ಲಿ ಒಂದು ಪರಿಸ್ಥಿತಿ ಹೇಗಿದೆ ಅಂದರೆ ಎಲ್ಲ ಜೀವಾತ್ಮವನ್ನು ಕಟ್ಟಿರುವ ಒಂದು 3 ಗುಣಗಳಿದೆ. 3 ಗುಣ. ಗುಣ ಅಂದರೆ ಏನು? ಗುಣ ಅರ್ಥದ ಒಂದು ಶಬ್ದ ಏನು? गुण अर्थ का शब्द क्या है? बोलिए बोलिए आप बोलना. अच्छा लक्षण 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 ठीक. लक्षण ಯಾರಲ್ಲಿ ಒಂದು ಲಕ್ಷಣ ಬರುತ್ತೆ ಅದೊಂದು ಗುಣ. ಮತ್ತೆ ಏನೋ ಬೇರೆ ಶಬ್ದ ಅರ್ಥ ಇದೆಯಾ? ಸ್ವಭಾವ. ಸ್ವಭಾವ. ಸ್ವಭಾವ ಅಂದರೆ ಗುಣ. ಮತ್ತೆ ಮೂಲ ಕ್ವಾಲಿಟಿ. ಆಯ್ತು ಲಕ್ಷಣ ಕ್ವಾಲಿಟಿ. ಗುಣ ಅರ್ಥದ ಇನ್ನೊಂದು ಗುಣ ಶಬ್ದದ ಇನ್ನೊಂದು ಅರ್ಥ ಏನಂದರೆ ಹಗ್ಗ ರೋ. ಏನು ರೋ ಅಂತ ಇರುತ್ತಲ್ಲ. ಸೊ ಈ ಭೌತಿಕ ಜಗತ್ತಿನ ಒಂದು ಪರಿಸ್ಥಿತಿ ಹೇಗಿದೆ ಅಂದರೆ ಎಲ್ಲ ಒಂದು ಜೀವಾತ್ಮಗಳಿಗೆ 3 ಹಗ್ಗಗಳು ಕಟ್ಟಾಕಿದೆ. 3 ಗುಣಗಳು. ಅದು ಬಂದು ರಜಗುಣ, ತಮಗುಣ ಮತ್ತು ಸತ್ವಗುಣ. ಇದ್ರ ಪ್ರಭಾವ ತುಂಬ ತೀವ್ರವಾಗಿರುತ್ತೆ. ಪ್ರಭಾವ ಎಷ್ಟು ತೀವ್ರವಾಗಿರುತ್ತೆ ಅಂದರೆ ಒಂದು ತಮಗುಣ ಜಾಸ್ತಿ ಇದ್ದಾಗೆ ಸತ್ವಗುಣ ನಡೆಯೋದಿಲ್ಲ. ಸತ್ವಗುಣ ಜಾಸ್ತಿ ಇದ್ದಾಗೆ ತಮಗುಣ ನಡೆಯೋದಿಲ್ಲ. ಉದಾಹರಣೆಗೆ ಹೆಚ್ಚು ಕಡಿಮೆ ರಾತ್ರಿ ಒಂದು 10, 11 ಇಲ್ಲದ್ರೆ 12 ಒಂದು ರಾತ್ರಿ ಸಮಯದಲ್ಲಿ ಎಲ್ಲರೂ ಮಲಗಲೇಬೇಕು. ಯಾರಾದರೂ ಎಚ್ಚರ ಇದ್ದರೆ ಅವ್ರಿಗೆ ಏನಾದರೂ ಕಾಯಿಲೆ ಬಂದ್ಬಿಡುತ್ತೆ ಸಮಯದಲ್ಲಿ. ಕರೆಕ್ಟ್ ಅಲ್ಲ? ಎಲ್ಲರೂ ಯಾರಾದರೂ ನೈಟ್ ಡ್ಯೂಟಿಗೆ ಯಾರಾದರೂ ಹೋಗ್ತಿರ್ತಾರೆ, ಇದ್ದಿದ್ರೆ BPO ಕಾಲ್ ಸೆಂಟರ್ ಸರ್ವಿಸ್ ಅಲ್ಲಿ ಹೋಗ್ತಿರ್ತಾರಲ್ಲ, ಅವರಿಗೆ ಬರುವ ಸಮಯದಲ್ಲಿ ತುಂಬ ಕಾಯಿಲೆಗಳು ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಯಾಕಂದರೆ ಅಲ್ಲಿ ನಡೆಯುವ ಯಾವ ಗುಣ ಇರುತ್ತೆ? ರಾತ್ರಿ ಸಮಯದಲ್ಲಿ ತಮಗುಣ. ಅದಕ್ಕೆ ಎಲ್ಲರೂ ಒಂದು ಪ್ರಕೃತಿಯ ಒಂದು ಪ್ರಭಾವ ಎಷ್ಟಿರುತ್ತೆ ಅಂದರೆ ಎಲ್ಲರೂ ಅದಕ್ಕೆ ಅವರು ಸೇರ್ಕೊಳ್ಳೇಬೇಕು. ಆಸೆ ಇರಲಿಲ್ಲ ಅಂದರೂ ಕೂಡ ಅದಕ್ಕೆ ಅವರು ಅದರ ಪ್ರಕಾರ ನಡೀಲೇಬೇಕು. ರೋಜಿ ಬಿಡಿ, ಅದು ನೀವು ಬಂದ್ ಮಾಡಿಬಿಡಿ, ಸ್ವಿಚ್ ಆಫ್ ಮಾಡಿಬಿಡಿ, ಆಮೇಲೆ ಉಪಯೋಗಿಸಿ. 3 ಗುಣಗಳ ಪ್ರಭಾವ ಈ ಥರ ಇರುತ್ತೆ. ರಾತ್ರಿ ಸಮಯದಲ್ಲಿ ಅವರು ಮಲ್ಕೊಳ್ಳೇಬೇಕು. ಮಲಗಲಿಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ. ಹಾಗೆ ಬೆಳಗಿನ ಸಮಯದಲ್ಲಿ ತಮಗುಣ ನಡೆಯೋದಿಲ್ಲ. ಯಾರಿಗಾದ್ರೂ ನೋಡಿದ್ದೀರಾ ನೀವು? ಬೆಳಗ್ಗೆ ಒಂದು 5 ಗಂಟೆ ಎದ್ದು ಸ್ನಾನ ಮಾಡಿ ಫುಲ್ ಫ್ರೆಶ್ ಆಗಿ ರೆಡಿಯಾಗಿ ಈ ಥರ ಏನಾದರೂ ದೇವರದೊಂದು ಮಾಲೆ ಮಹಾಪ್ರಸಾದವನ್ನು ಹಾಕಿಕೊಂಡು ಸರಾಯಿ ಅಂಗಡಿ ಹೋಗ್ಲಿಕ್ಕೆ ಯಾರು ಹೋಗ್ತಾರ ಬೆಳಗ್ಗೆ? ಯಾರಾದ್ರೂ ನೋಡಿದ್ದೀರಾ? ಬೆಳಗ್ಗೆ 5 ಗಂಟೆ ಎದ್ದು ಸ್ನಾನ ಮಾಡಿ ಫುಲ್ ಫ್ರೆಶ್ ಆಗಿ ದೇವ್ರ ಮನೆಗೆ ಹೋಗಿ ನಮಸ್ಕಾರ ಮಾಡಿ ಆಮೇಲೆ ಸರಾಯಿ ಅಂಗಡಿ ಯಾರು ಹೋಗ್ತಾರ? ಯಾರು? ಯಾಕಂದ್ರೆ ಅದು ಬೆಳಗಿನ ಸಮಯದಲ್ಲಿ ಯಾವ ಗುಣ ಪ್ರಬಲವಾಗಿರುತ್ತೆ? ಸತ್ವಗುಣ ಪ್ರಬಲವಾಗುತ್ತೆ. ಸತ್ವಗುಣದ ಒಂದು ಮುಖ್ಯವಾದ ಲಕ್ಷಣ ಬಂದು ಸುಖ ಮತ್ತು ಜ್ಞಾನ. ಸೊ ಜ್ಞಾನ ಪಡೆಯೋಕ್ಕೋಸ್ಕರ ಅದು ತುಂಬ ಅನುಕೂಲವಾಗಿದೆ. ಸುಖವಾಗಿ ಇರಲಿಕ್ಕೋಸ್ಕರ ಅದು ತುಂಬ ಅನುಕೂಲವಾಗಿದೆ. ಯಾವುದು? ಸತ್ವಗುಣ. ಸೊ ಅದಕ್ಕೋಸ್ಕರ ತಮಗುಣದಲ್ಲಿ ಯಾರು ಇರ್ತಾರಲ್ಲ ಅದು ಅವರಿಗೆ ಸತ್ವಗುಣ ಆಗ್ಬರೋದಿಲ್ಲ. ಅದಕ್ಕೆ ಸತ್ವಗುಣದಲ್ಲಿ ಯಾರು ಇರ್ತಾರೋ ಅವರಿಗೆ ತಮಗುಣ ಆಗ್ಬರೋದಿಲ್ಲ. ಸೊ ಸಮಾಜದಲ್ಲಿ ಎಷ್ಟು ಒಂದು ರಜಗುಣ ತಮಗುಣ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ಎಲ್ಲರಿಗೂ ಒಂದು ತೊಂದರೆಗಳು ಕೂಡ ಅದರ ಜೊತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಈ ಗುಣಗಳ ಪ್ರಭಾವ ಹೇಗಿದೆ ಅಂದರೆ ಹಗ್ಗ ಕಟ್ಟದಂಗೆ. ಯಾರಿಗಾದರೂ ಒಂದು ಸಮುದ್ರದಲ್ಲಿ ಕೈ ಕಾಲು ಒಂದು ಹಗ್ಗ ಕಟ್ಟಿ ಬಿಟ್ಬಿಟ್ರೆ ಮುಳುಗೋಗ್ಬಿಡ್ತಾರೆ. ಅದೇ ಥರ ಈ ಭೌತಿಕ ಪರಿಸ್ಥಿತಿಯಲ್ಲಿ ಕೂಡ ಎಲ್ಲರದ್ದು ಒಂದು ಪರಿಸ್ಥಿತಿ ಆ ಥರನೇ ಇದೆ. ಎಲ್ಲರದ್ದು ಏನಾಗಿದೆ? ಎಲ್ಲರಿಗೂ ಈ 3 ಗುಣ ಇಟ್ಕೊಂಡ್ಬಿಟ್ಟಿದೆ. ಸೊ ಈ 3 ಗುಣ ಒಂದು ಮಿಕ್ಕಿ ಮೇಲ್ಗಡೆ ಹೋಗ್ಲಿಕ್ಕೆ ಕೊಟ್ಟಿರುವ ಒಂದು ವೇದಶಾಸ್ತ್ರದಲ್ಲಿ ಒಂದು ಪರಿಹಾರಗಳಿದೆ. ಈ ಪರಿಹಾರವನ್ನು ಹೇಗಂದ್ರೆ ಹಲವಾರು ಒಂದು ಕೋಟಿ ವರ್ಷಗಟ್ಟಲೆ ನಡೆಯುವ ಒಂದು ಪರಿಹಾರ ಇದೆ. ಏನೊಂದು ಕಾಯಿಲೆ ಬಂದರೆ ಒಂದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ಅದೇ ಹಾಗೆ ಒಂದು 5 ದಿವಸ 10 ದಿವಸಕ್ಕೆ ಒಂದು ಮೆಡಿಸನ್ ಮಾತ್ರೆಯಿಂದ ಹೋಗೋದಿಲ್ಲ. ಅದೇನೊಂದು ಪೂರ್ತಿ ಲೈಫ್ ಸ್ಟೈಲ್ ಏನಿರುತ್ತೆ ಅಲ್ಲ ಪೂರ್ತಿ ಬದಲಾವಣೆ ಆಗಬೇಕು. ನಮ್ಮ ಜೀವನ ಶ್ರೇಣಿ ಏನಿರುತ್ತೆ ಅಲ್ಲ ಪೂರ್ತಿ ಬದಲಾವಣೆ ಆಗುತ್ತೆ.
ಓಕೆ ಅದು ಬದಲಾವಣೆ ಆದರೆ ಮಾತ್ರ ಅದು ಆಯುರ್ವೇದಿಕ್ ಏನು ಕೊಡ್ತಾರಲ್ಲ ಮಾತ್ರೆ ಅದು ನಮ್ಮ ಮೇಲೆ ಒಂದು ಪ್ರಭಾವ. ಆ ವೇದ ಶಾಸ್ತ್ರದಲ್ಲಿ ಕೊಟ್ಟರು ಪರಿಹಾರ ಕೂಡ ಈ ಥರನೇ ಇದೆ. ಓಕೆ ಎಷ್ಟು ಅದು ಕೋಟಿ ಕೋಟಿ ವರ್ಷಗಳೇ ನಡಿಬೇಕು, ಕೋಟಿ ಕೋಟಿ ಜನ್ಮ ಕೂಡ ಅದು ನಡೀತಾ ಹೋಗುತ್ತೆ. ಓಕೆ ಆ ಥರ ಒಂದು ಪರಿಹಾರ ಏನು ಕೊಟ್ಟಿದ್ದಾರೆ ನಮ್ಮ ವೇದಶಾಸ್ತ್ರಗಳು. ಆದರೆ ಇಲ್ಲೇ ತಿಳಿಸಿದ್ದಾರೆ ಅಂದರೆ ಪಾತ್ರ ಪಾತ್ರ ವಿಚಾರ ನಾಹಿ ಸ್ಥಾನಾಸ್ಥಾನ. ಯಾರೋ ಒಬ್ಬರು ವ್ಯಕ್ತಿ ಅವರ ಒಂದು ಜೀವನದಲ್ಲಿ ಯಾವ ಗುಣ ಇದೆ ಇವ್ರು ನೋಡ್ತಾ ಇದ್ದಾರೆ. ಹೆಚ್ಚಾಗಿ ನಮ್ಮ ವೇದಶಾಸ್ತ್ರದಲ್ಲಿ ಹೇಗಿತ್ತಂದ್ರೆ ಯಾರು ಹೆಚ್ಚಾಗಿ ಸತ್ವಗುಣದಲ್ಲಿ ಯಾರು ಇರ್ತಾರಲ್ಲ ಅವರಿಗೆ ಮಾತ್ರ ಈ ಜ್ಞಾನವನ್ನು ಕೊಡಬೇಕು. ವೇದಶಾಸ್ತ್ರದ ಜ್ಞಾನ ಅಂದರೆ ಏನು, ಧರ್ಮದ ಜ್ಞಾನ ಅಂದರೆ ಏನು, ಇದೆಲ್ಲ ಅವರಿಗೆ ಮಾತ್ರ ಒಂದು ತಿಳುವಳಿಕೆ ಕೊಡ್ತಿದ್ರು. ಯಾರಾದರೂ ಹೆಚ್ಚಾಗಿ ತಮ್ಮ ಗುಣ ರಜಗುಣದಲ್ಲಿ ಇರ್ತಿದ್ದಾರಂದ್ರೆ ಅವರಿಗೆ ಕೊಡ್ತಿರ್ಲಿಲ್ಲ ಈ ಜ್ಞಾನವನ್ನು, ಯಾರಿಗೂ ಅವರು ಕೊಡ್ತಿರಲಿಲ್ಲ. ಆದರೆ ಚೈತನ್ಯ ಮಹಾಪ್ರಭು ಮತ್ತು ಹೆಚ್ಚಾಗಿ ನಿತ್ಯಾನಂದರು ಬಂದು ಏನು ಮಾಡಿದ್ದಾರೆ ಅಂದರೆ ಪಾತ್ರ ಪಾತ್ರ ವಿಚಾರನ ನಾಹಿ ಸ್ಥಾನ ಯಾರಿಗೆ ಒಂದು ಪಾತ್ರತ್ವ ಇದೆ ಇದ್ದಿದ್ರೆ ಎಲ್ಲಿದ್ದಂದ್ರೂ ಕೂಡ ಈ ಜ್ಞಾನವನ್ನು ಅವರು ಕೊಡಲಿಕ್ಕೆ ಅವರು ಕೊಡ್ತಾರೆ. ಆಮೇಲೆ ವೇದಶಾಸ್ತ್ರಗಳಲ್ಲಿ ಕೊಟ್ಟಿರುವ ಒಂದು ಜ್ಞಾನ ಹೇಗಂದ್ರೆ ನಿಧಾನವಾಗಿ ಮೇಲ್ಗಡೆ ಹೋಗಬೇಕು, ನಿಧಾನವಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ನಿಧಾನವಾಗಿ ಮೇಲ್ಗಡೆ ಹೋಗಬೇಕು. ಆದರೆ ಒಂದು ಶುದ್ಧ ಭಕ್ತಿಯಿಂದ ಒಂದು ಪ್ರಬಲವಾದ ಶಕ್ತಿ ಹೇಗಿರುತ್ತೆ ಅಂದರೆ ಒಂದು ಕೋಟ್ಯಾಂತರ ಒಂದು ವರ್ಷಗಳ ಕಾಲ ಆಗುವ ಒಂದು ಪ್ರಭಾವ ಏನಿರುತ್ತೆ ಅಲ್ಲ ಒಂದು ಕೆಲವೇ ವರ್ಷಗಳಲ್ಲಿ ಆಗುತ್ತೆ. ಅದು ಒಂದು ಶುದ್ಧ ಭಕ್ತಿಯಲ್ಲಿರುವ ಒಂದು ಶಕ್ತಿ. ಅದಕ್ಕೆ ಈ 3 ಗುಣಗಳನ್ನು ಬಿಡುವುದು ಒಂದು ಸಾಧಾರಣ ಮಾತಲ್ಲ. ಇದೆಲ್ಲ ಬಿಡಿಸುವುದು ಸಾಧಾರಣ ಮಾತಲ್ಲ. ಆದರೆ ಈ ಜ್ಞಾನವನ್ನು ಚೈತನ್ಯ ಮಹಾಪ್ರಭು ಮತ್ತು ಹೆಚ್ಚಾಗಿ ಮತ್ತು ಇವರು ನಿತ್ಯಾನಂದರು ಬಂದು ನಮಗೆ ಕೊಡ್ತಾ ಇದ್ದಾರೆ. ಸೊ ನಿತ್ಯಾನಂದ ಪ್ರಭು ಬಂದು ನಮ್ಮೊಬ್ಬರು ಆಚಾರ್ಯ ಇದ್ದಾರೆ, ನರತಂದಾಸ್ ಠಾಕೂರ್, ಅವರು ಬಂದು ಇವತ್ತು ಒಂದು ಆವಿರ್ಭಾವ ದಿವಸ. ಅವರು ಒಂದು ವೈಷ್ಣವ ಗೀತದಲ್ಲಿ ಏನು ಬರೀತಾರೆ ಅಂದರೆ ಬ್ರಜೇಂದ್ರ ನಂದನ ಜೈ ಸಚಿಸುತ್ತ ಹೊಯ್ಲೋ ಜೈ ಬಲರಾಮ ಹೊಯ್ಲೋ ನಿತಾಯಿ. ಬ್ರಜೇಂದ್ರ ನಂದನ ಅಂದ್ರೆ ಯಾರು? ಕೃಷ್ಣ. ನಂದನ ಅಂದ್ರೆ ಯಾರು? ಮಗ. ಬ್ರಜೇಂದ್ರ ನಂದನ ಒಂದು ಊರು ಬಂದು ಅದರ ಹೆಸರು ಬ್ರಜ, ವೃಂದಾವನ ಏನು ಹೇಳ್ತೀವಿ. ವೃಂದಾವನಕ್ಕೆ ಒಬ್ಬರು ಪ್ರಿಯರಾಗಿರುವ ಒಬ್ಬರು ವ್ಯಕ್ತಿ ಯಾರು? ಬ್ರಜೇಂದ್ರ ನಂದನ ಜೈ ಸಚಿ ಸುತ ಹೊಯ್ಲೋಸೆ. ಸುತ ಅಂದ್ರೆ ಏನು? ಮಗ. ಸೊ ಸಚಿ ಒಬ್ಬರು ತಾಯಿಯವರ ಹೆಸರು ಬಂದು ಸಚಿ ಅಂತ ಹೇಳಿ ಬ್ರಜೇಂದ್ರ ನಂದನ ಜೈ ಸಚಿ ಸುತ ಹೊಯ್ಲೋಸೆ. ಅವರು ಯಾರು? ನಮ್ಮ ಚೈತನ್ಯ ಮಹಾಪ್ರಭು. ಬ್ರಜೇಂದ್ರ ನಂದನ ಜೈ ಸತಿ ಸುತ ಹೊಯ್ಲೋಸೆ ಬಲರಾಮ ಹೊಯ್ಲೋ ನಿತಾಯ. ಸೊ ಕಲಿಯುಗದಲ್ಲಿ ಏನಾಗ್ತಾ ಇದೆ ಅಂದರೆ ಬ್ರಜೇಂದ್ರ ನಂದನ ಕೃಷ್ಣ ಬಂದು ಯಾವ ರೂಪದಲ್ಲಿ ಬರ್ತಾ ಇದ್ದಾರೆ? ಅವರು ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬರ್ತಾ ಇದ್ದಾರೆ. ಮತ್ತೆ ಬಲರಾಮ ಬಂದು ಯಾವ ರೂಪದಲ್ಲಿ ಬರ್ತಾ ಇದ್ದಾರೆ? ನಿತಾಯ, ನಿತ್ಯಾನಂದ ರೂಪದಲ್ಲಿ ಬರ್ತಾ ಇದ್ದಾರೆ. ಸೊ ಈ ಕಲಿಯುಗದಲ್ಲಿ ಇವರಿಬ್ರು ಪರಮ ಕರುಣ ಬಹುದ್ವಿಜನ ನಿತಾಯ್ ಕೌರಚಂದ್ರ. ತುಂಬಾ ಒಂದು ಕರುಣೆಯ ಒಂದು ಶಕ್ತಿ ಇವರಲ್ಲಿ ಇದೆ. ಆ ಕರುಣಾದ ಒಂದು ಸಾಗರವನ್ನು ಅವರು ನಮಗೆ ಕೊಡ್ತಾ ಇದ್ದಾರೆ. ಇದರ ಒಂದು ಕೆಲಸ ಇದೆಯಲ್ಲ, ಏನಿದೆ ಅಂತ ತಿಳ್ಕೋಬೇಕು ನಾವು. ಹೆಚ್ಚಾಗಿ ಅದೇ ತಿಳಿಸ್ತಾ ಇರೋದು. ಈ ಕಲಿಯುಗದಲ್ಲಿ ಏನಿದೆ ಅಂದರೆ ಎಲ್ಲ ಒಂದು ವ್ಯಕ್ತಿ ಬಂದು ಆ ಧರ್ಮದಲ್ಲಿ ಸೇರ್ಕೊಂಡಿದ್ದಾರೆ. ಧರ್ಮ ಅನ್ನೋದು ಅದರದ್ದು ಒಂದು ಸ್ಪೆಲ್ಲಿಂಗ್ ಕೂಡ ಗೊತ್ತೇನೆ ಯಾರಿಗೂ. ಆದರೆ ಇಂಥ ಜನರಿಗೂ ಕೂಡ ಈ ಧರ್ಮದ ಸಂದೇಶವನ್ನು ಅವರಿಗೆ ಕೊಡ್ತಾ ಇದ್ದಾರೆ. ಹೋದ ವಾರ ನಾನು ಅದ್ವೈತಾಚಾರ್ಯ ಅವ್ರ ಬಗ್ಗೆ ತಿಳಿಸ್ತಾ ಇದ್ದೆ. ನವದ್ವೀಪದಲ್ಲಿ ಪರಿಸ್ಥಿತಿ ಹೇಗಾಗಿತ್ತಂದ್ರೆ ಎಲ್ಲರೂ ತಮ್ಮ ಮನೆಯಲ್ಲಿ ಹಾಗೆ ಏನೇ ಒಂದು ಶೋ ಇಡಲಿಕ್ಕೆ, ಏನೇ ಒಂದು ಶೋ ಸಮಾಜದಲ್ಲಿ ನಮ್ಮ ಒಂದು ಸ್ತರ ಜಾಸ್ತಿ ಇದೆ ಅಂತ ತೋರಿಸ್ಲಿಕ್ಕೆ ಏನೇನು ಮಾಡ್ತಾ ಇದ್ರು. ಮನೆಯಲ್ಲಿ ನಾಯಿ ಒಂದು ಲಗ್ನ ನಡೀತಾ ಇತ್ತು, ಬೆಕ್ಕು ಅದರ ಮಧ್ಯೆ ಒಂದೇನೋ ಲಗ್ನ ನಡೆಸ್ತಾ ಇದ್ರು. ಹಾಗೆ ಒಂದು ಚಿಕ್ಕ ಪ್ರಮಾಣದಲ್ಲ, ಫುಲ್ ಹೊರಗಡೆ ಎಲ್ಲ ಪೂರ್ತಿ ಪಂಡಾಲೆಲ್ಲ ಹಾಕಿ ಜನರಿಗೆಲ್ಲ ಊಟ ಎಲ್ಲ ಕೊಟ್ಟು ಆ ಒಂದು ಪ್ರಮಾಣದಲ್ಲಿ ಎಲ್ಲ ನಡೆಸ್ತಾ ಇದ್ರು. ಏನೋ ಒಂದು ಸಮಾಜದಲ್ಲಿ ತೋರಿಸ್ಕೋಬೇಕು ನಮ್ದು ಏನೇ ಒಂದು ಇದೆ ಅಂತ ಆ ಥರ ಒಂದು ಪರಿಸ್ಥಿತಿ ಆಗಬೇಕು. ಸೊ ನಿತ್ಯಾನಂದರು ಬಂದಾಗ ಏನಂದರೆ ಇದೇ ಪರಿಸ್ಥಿತಿ ಆ ಥರನೇ ನಡೀತಾ ಇದೆ. ಅದಕ್ಕೆ ಅದ್ವೈತಾಚಾರ್ಯ ತುಂಬ ತೀವ್ರವಾಗಿ ಪ್ರಾರ್ಥನೆ ಮಾಡಿದಾಗ ಚೈತನ್ಯ ಮಹಾಪ್ರಭು ನೀವೇ ಬರಬೇಕು, ಈ ಸಮಾಜದಲ್ಲಿ ಸುಧಾರಣೆ ಮಾಡಲಿಕ್ಕೆ ಯಾರು ಇಲ್ಲ, ನೀವೇ ಮಾಡಬೇಕು ಅಂತ ಹೇಳಿ ಅವರಿಗೆ ಆಹ್ವಾನ ನೀಡ್ತಾರೆ. ಹೀಗಾದಾಗ ಏನಾಗುತ್ತೆ ಅಂದರೆ ನೆಕ್ಸ್ಟು ಬಲರಾಮ್ ನಿತಾಯ ಬಂದು ಅವರು ಆದಿಗುರು. ಅವರು ಬಂದು ಆದಿಗುರು ಅಂದರೆ ನಮ್ಮ ಪರಂಪರೆಯಲ್ಲಿ ಬರುವ ಎಲ್ಲ ಗುರುಗಳಿಗೆ ಅವರು ಶಕ್ತಿ ಕೊಡುವ ಒಂದು ಪಾತ್ರತ್ವ ಅವರಿಗೆ. ಮತ್ತೆ ಕೃಷ್ಣನೊಂದು ಬಲಗಡೆಯಿಂದ ಬರುವ ಒಂದು ಫಸ್ಟ್ ಎಕ್ಸ್ಪಾನ್ಷನ್ ಅಂತ ಏನು ಹೇಳ್ತೀವಲ್ಲ ಶಕ್ತಿ, ಅವರು ಬರುವುದು ಬಲರಾಮ್. ಬಲರಾಮ್ ಬಂದು ಮತ್ತೆ ನಿತ್ಯಾನಂದ ಪ್ರಭು ಇಬ್ರು ಅಭಿನ್ನ.
ಸೊ ಬಲರಾಮನಿಂದ ಫಸ್ಟ್ ಬರುವುದು ಚತುರ್ವ್ಯೂಹ, ವಾಸುದೇವ, ಸಂಕರ್ಷಣ, ಪರದ್ಯುಮ್ನ, ಅನಿರುದ್ಧ, ಅವರಿಂದ ಬರುತ್ತೆ. ಇವರಿಂದ ನೆಕ್ಸ್ಟ್ ಬರುವುದು ನಾರಾಯಣ. ಇವರು ಒಂದು ಎಲ್ಲ ವೈಕುಂಠ ಕ್ಷೇತ್ರದ ಒಬ್ಬರು ನಾಯಕ ಬಂದು ಇವರು ನಾರಾಯಣ ರೂಪದ ಒಬ್ಬರು ಭಗವಂತ. ಇವರಿಂದ ನೆಕ್ಸ್ಟ್ ಬರುವುದು ಎರಡನೇ ಚತುರ್ವ್ಯೂಹ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ. ಈ ಎರಡನೇ ಸಂಕರ್ಷಣ ಯಾರಿದ್ದಾರಲ್ವ ಅವರಿಂದ ಮಹಾವಿಷ್ಣು ಬರ್ತಾರೆ. ಮಹಾವಿಷ್ಣುವಿನಿಂದ ನೆಕ್ಸ್ಟ್ ಬರುವುದು ಕ್ಷೀರೋದಕ್ಷ ವಿಷ್ಣು, ಅದಾದ್ಮೇಲೆ ಬರುವುದು ಗರ್ಭೋದಕ್ಷ ವಿಷ್ಣು. ಸೊ ನಿತ್ಯಾನಂದ ಪ್ರಭುಗೆ ಅವರಿಗೆ ಇನ್ನೊಂದು ಹೆಸರು ಬಂದು ಮೂಲ ಸಂಕರ್ಷಣ. ಏನು? ಮೂಲ ಸಂಕರ್ಷಣ. ಅವ್ರ ಸಂಕರ್ಷಣ ಅಷ್ಟೇ ಅಲ್ಲ, ಅವರು ಏನವರು ಮೂಲ ಸಂಕರ್ಷಣ. ಸೃಷ್ಟಿಯಲ್ಲಿರುವ ಎಲ್ಲ ಸಂಕರ್ಷಣ ಎಲ್ಲಿಂದ ಬರ್ತಾ ಇದೆ? ಶ್ರೀ ನಿತ್ಯಾನಂದ ಪ್ರಭುವಿಂದ ಅವರು ಬರ್ತಾ ಇದೆ. ಇದ್ರ ಬಗ್ಗೆ ನಮಗೆ ಗೊತ್ತಿದೆ. ಇದ್ರ ಬಗ್ಗೆ ಯಾಕೆ ತಿಳಿಸ್ತಾ ಇದ್ದೇನೆ ಅಂದ್ರೆ, ಯಾಕಂದ್ರೆ ಬರುವ ನಿತ್ಯಾನಂದ ಪ್ರಭು ಒಂದು ಲೀಲೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಈ ಲೀಲೆಯನ್ನು ಇವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಇವ್ರು ಬಂದು ಮೂಲ ಸಂಕರ್ಷಣ ಹಾಗೆ ಮಾಡ್ತಾ ಇದ್ದಾರೆ. ಯಾರು? ಮೂಲ ಸಂಕರ್ಷಣ. ಅವಾಗ ಗೊತ್ತಾಗುತ್ತೆ. ಸೊ ಮಾಯಾಪುರದ ಒಂದು ಸಮೀಪದಲ್ಲಿ ಒಂದು ಊರಿದೆ, ಅದಕ್ಕೆ ಹೆಸರು ಬಂದು ಏಕಚಕ್ರ ಧಾಮ ಇದೆ. ಪ್ರಭುಪಾದರು ಚೈತನ್ಯ ಚರಿತಾಮೃತದಲ್ಲಿ ಏಕಚಕ್ರದ ಒಂದು ವಿವರಣೆ ಕೊಡುವಾಗ ಹೇಗೆ ಕೊಡ್ತಾರೆ ಅಂದ್ರೆ, ಅಲ್ಲಿ ಇರುವ ಒಂದು ಸ್ಥಳ, ಅಲ್ಲಿ ಇರುವ ಒಂದು ದೇವಸ್ಥಾನ, ನಿತ್ಯಾನಂದ ಹುಟ್ಟು ಬರುವ ಒಂದು ಜಾಗ, ಇದ್ರ ಬಗ್ಗೆ ಹೆಚ್ಚಾಗಿ ಏನು ಹೇಳ್ತಾ ಇಲ್ಲ. ಅವ್ರೇನು ಹೇಳ್ತಾ ಇದ್ದಾರೆ ಅಂದ್ರೆ, ಅಲ್ಲಿ ಸಮೀಪದಲ್ಲಿರುವ ಒಂದು ರೈಲ್ವೆ ಸ್ಟೇಷನ್ ಯಾವುದಿದೆ, ಆ ರೈಲ್ವೆ ಸ್ಟೇಷನ್ ಅಂದ್ರೆ ಆ ಊರಿಗೆ ಹೇಗೆ ಹೋಗ್ಬೇಕು, ಆ ಊರಿಂದ ಹೋದ ತಕ್ಷಣ ಅಲ್ಲಿ ಏನೇನು ನೋಡ್ಬೇಕು, ಇದ್ರ ಬಗ್ಗೆ ಎಲ್ಲ ತಿಳಿಸ್ತಾರೆ. ನಾನು ಇನ್ನೂ ಮಟ್ಟ ಏಕಚಕ್ರ ಹೋಗಿಲ್ಲ. ಹೆಚ್ಚಾಗಿ ಹೋಗುವಾಗ ನಾವು ನಾಮಕ್ಕೆ ಹೋಗುವಾಗ ಮಾಯಾಪುರ ಹೋಗಿ ಬಂದು ತಿರುಗಿ ಬಂದ್ಬಿಡ್ತೀವಿ ನಾವು. ನೆಕ್ಸ್ಟ್ ಟೈಮ್ ಹೋಗ್ಬೇಕಂದ್ರೆ ಹೋಗ್ಬೇಕಲ್ಲ. ಸೊ ಈ ಏಕಚಕ್ರ ಧಾಮದಲ್ಲಿ ನಿತ್ಯಾನಂದರು ಅವ್ರದ್ದು ಒಂದು ಜನ್ಮ ಆಯಿತು. ಸೊ ಅವ್ರ ತಾಯಿಯ ಹೆಸರು ಬಂದು ಪದ್ಮಾವತಿ, ಮತ್ತೆ ತಂದೆ ಹೆಸರು ಬಂದು ಹಡಾಯಿ ಪಂಡಿತ್, ಎಂದರೆ ಹಡಾಯಿ ಹುಡ್ಡ ಅಂತ. ಸೊ ಇವರಿಬ್ರು ಹಡಾಯಿ ಪಂಡಿತ್ ಮತ್ತು ಪದ್ಮಾವತಿ ಅವರು ತುಂಬಾ ಒಬ್ಬರು ಭಕ್ತಿ ಮಾರ್ಗದಲ್ಲಿ ತುಂಬಾ ಒಂದು ತೀವ್ರತೆಯಿಂದ ಭಕ್ತಿ ಮಾಡ್ತಾ ಇದ್ರು. ಅವರು ಶುದ್ಧ ಭಕ್ತರಾಗಿದ್ದರು. ಅಲ್ಲಿ ಇಡೀ ಒಂದು ಏಕಚಕ್ರ ಗ್ರಾಮಕ್ಕೆ ಗೊತ್ತಿತ್ತು ಇವರ ಒಂದು ಭಕ್ತಿಯ ಬಗ್ಗೆ, ಎಲ್ಲರಿಗೂ ಗೊತ್ತಿತ್ತು. ನಿತ್ಯಾನಂದರು ಇವ್ರ ಮನೆಯಲ್ಲಿ ಜನ್ಮ ಆದಾಗ ಏನಾಯ್ತಂದ್ರೆ, ಇವ್ರ ಮನೆ ಬಂದು ಒಂಥರ ಒಂದು ತೀರ್ಥಸ್ಥಳಿ ಆದಾಗ ಆಗ್ಬಿಟ್ಟು, ಇಡೀ ಊರಕ್ಕೆ ಮನೆ ಬಂದು ಒಂದು ತೀರ್ಥಸ್ಥಳಿ ಆದಾಗ ಆಗ್ಬಿಟ್ಟು. ಎಲ್ಲರೂ ಒಂದು ಏನಾದರೂ ಪರಿಸ್ಥಿತಿ ಇದ್ರೂ ಕೂಡ ಅವ್ರ ಮನೆಗೆ ಹೋಗ್ತಿದ್ರು. ಯಾವುದಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ, ಎಲ್ಲರಿಗೂ ಹೋಗಿ ನಿತ್ಯಾನಂದ ಪ್ರಭು ಒಂದು ಮುಖ ನೋಡಿದ ತಕ್ಷಣ ಒಂದು ಏನೇ ಒಂದು ಬೇರೆ ಒಂದು ಆನಂದ ಸಿಗ್ತಿತ್ತು. ಮನೆಯಲ್ಲಿ ಏನಾದರೂ ತೊಂದರೆ ಇದ್ದರೆ ಏನಾದರೂ ಕಾಯಿಲೆ ಇಟ್ಕೊಂಡಿದ್ರೆ, ಇದ್ದಿದ್ರೆ ಯಾರಾದರೂ ಮನೆಯಲ್ಲಿ ತೀರ್ಕೊಂಡಿದ್ರೆ, ಏನಾದರೂ ಪರಿಸ್ಥಿತಿ ಇದ್ದರೆ ನಿತ್ಯಾನಂದ ಪ್ರಭು ಹೋಗಿ ನೋಡಿದ ತಕ್ಷಣ ಅವ್ರಿಗೆ ಏನೇ ಒಂದು ಆನಂದದ ಒಂದು ಅನುಭವ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಅವ್ರ ಮನೆಗೆ ಹೋಗ್ತಾರೆ. ಇಡೀ ಊರಲ್ಲಿ ಯಾರು ನಿಂತಿದ್ದಾರ ಫಸ್ಟ್ ಅವರ ಜೀವನದಲ್ಲೇ ಅವ್ರು ಫಸ್ಟ್ ಅವರಿಗೆ ಮಹತ್ವ ಕೊಡುವುದು ಯಾರೆಂದರೆ ನಿತ್ಯಾನಂದ. ಊರಲ್ಲಿ ಏನಾದರೂ ಕೂಡ ಫಸ್ಟ್ ಏನು ವಿಚಾರ ಬಂದರೂ ಕೂಡ ನಿತ್ಯಾನಂದರು ಅಂತ ನೆಕ್ಸ್ಟ್ ವಿಚಾರ ಬಂತು. ಆ ಥರದ ಒಂದು ಮಧುರತೆ ಬಂದ್ಬಿಟ್ಟಿತ್ತು ಈ ಒಂದು ಏಕಚಕ್ರ ಧಾಮದಲ್ಲಿ. ಆಮೇಲೆ ನಿತ್ಯಾನಂದರು ಕೂಡ ಅವ್ರದ್ದು ಒಂದು ವ್ಯಕ್ತಿತ್ವ ಹೇಗಿತ್ತಂದ್ರೆ ತುಂಬಾ ಸ್ಪೆಷಲ್ ಆಗಿತ್ತು. ಅವರಿಗೆ ಒಂದು ಶಾಸ್ತ್ರ ಇನ್ನೂ ಓದಿರಲಿಲ್ಲ. ತುಂಬಾ ಒಂದು ಕಡಿಮೆ ವಯಸ್ಸಲ್ಲಿ ಶಾಸ್ತ್ರ ಓದಲಿಲ್ಲ. ಆದರೂ ಭಗವಂತನ ಲೀಲೆ ಏನಿದೆ, ಈ ಲೀಲೆಯಲ್ಲಿ ಭಗವಂತನ ಏನು ಮಾಡ್ತಾ ಇದ್ದಾನೆ, ಯಾಕೆ ಮಾಡ್ತಾ ಇದ್ದಾನೆ, ಈ ಲೀಲೆಯಲ್ಲಿ ಬೇರೆ ಬೇರೆ ಪಾತ್ರ ಯಾರ್ಯಾರು ಇದ್ದಾರಲ್ಲ ಅವ್ರ ಬಗ್ಗೆ ಎಲ್ಲ ತುಂಬಾ ವಿಸ್ತಾರವಾಗಿ ಅವರಿಗೆ ಒಂದು ತಿಳುವಳಿಕೆ ಇತ್ತು. ಸೊ ಈ ತರ ತಿಳುವಳಿಕೆ ಇಟ್ಕೊಂಡವರು ಎಲ್ಲ ಒಂದು ಡ್ರಾಮಾ ಮಾಡ್ತಿದ್ರು. ಡ್ರಾಮಾದಲ್ಲಿ ಗೊತ್ತಲ್ಲ, ನಾಟಕ. ಈ ನಾಟಕವನ್ನು ಅವರು ಗ್ರಾಮದಲ್ಲಿ ನಡೆಸ್ತಾ ಇದ್ರು. ಸೊ ಗ್ರಾಮವಾಸಿಯವರಿಗೆ ಇದನ್ನು ಬಂದು ನೋಡ್ಲಿಕ್ಕೆ ಅವರಿಗೆ ತುಂಬಾ ಕುತೂಹಲ ಇರ್ತಿತ್ತು. ಇದೊಂದು ಹೇಗೆ ನಡೀತಾ ಇದೆ, ಬಂದು ಯಾರು ಏನು ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ, ಇದೆಲ್ಲ ನೋಡ್ಲಿಕ್ಕೆ ಅವರಿಗೆ ತುಂಬಾ ಕುತೂಹಲ. ಸೊ ಎಲ್ಲರೂ ಅವಾಗವಾಗ ನಿತ್ಯಾನಂದರು ಏನಾದರೂ ಡ್ರಾಮಾ ಮಾಡುವಾಗ, ಏನೋ ಒಂದು ನಾಟಕ ನಡೆಸುವಾಗ ಎಲ್ಲರೂ ಮನೆಯಲ್ಲಿ ಏನು ಕೆಲಸ ಇಡ್ತಾ ಇದ್ದಾರೆ ಎಲ್ಲ ಬಿಟ್ಟು ಬಂದ್ಬಿಡ್ತಿದ್ರು. ಎಲ್ಲ ಬಿಟ್ಟು ಬಂದು ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರು. ಏನಾದೊಂದು ಕಾರ್ಯದಮನಿಲ್ಲ ಮಾಡ್ಬೇಕಂದ್ರೆ ಒಂದು ಕೆರೆಯಿಂದ ಕಟ್ಟಿಗೆ ಎಲ್ಲ ತಗೊಂಡ್ಬರ್ತಿದ್ರು. ಆ ಕಟ್ಟಿಗೆ ಮೇಲೆ ಯಾರಾದರೂ ಒಬ್ರು ಛಾತ್ರರು ಇರ್ತಾರಲ್ಲ, ಅವ್ರ ಸ್ಟೂಡೆಂಟ್ಸ್, ಅವರು ಫ್ರೆಂಡ್ಸ್, ಅವ್ರ ಸ್ನೇಹಿತರು, ಆ ಕಟ್ಟಿಗೆ ಮೇಲೆ ಎಲ್ಲ ಅವರು ನಿಂತು ಕುಣಿದು ಎಲ್ಲ ಪುಡಿ ಮಾಡಿಬಿಟ್ಟು. ಸೊ ಈ ಥರ ಒಂದು ನಾಟಕ ಯಾರು ಮಾಡ್ತಾ ಇದ್ರು? ನಿತ್ಯಾನಂದ. ಸೊ ನಾಟಕ ಮಾಡುವಾಗ ಹೇಗಿರ್ತಿತ್ತು ಅಂದರೆ, ಅವರು ನಾಟಕದ ಒಂದು ಪಾತ್ರದಲ್ಲಿ ಇಷ್ಟು ಒಂದು ವಿಸ್ಮಿತ ಮಾಡಿಬಿಡ್ತಿದ್ದಂದ್ರೆ ಎಲ್ಲರಿಗೂ ಒಂದು ಆಶ್ಚರ್ಯ. ಇವರು ನಾಟಕ ಮಾಡ್ತಾ ಇದ್ದಾರಾ ಏನು, ಇವರು ಆ ಥರ ಒಂದು ವ್ಯಕ್ತಿತ್ವ ಹೊಂದ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ಅವ್ರಿಗೊಂದು ಪ್ರಶ್ನೆ ಬಂತು. ಅಷ್ಟು ತೀವ್ರತೆ ಇರ್ತಿತ್ತು ನಾಟಕದಲ್ಲಿ. ಆವಾಗ
ಬೇರೆ ಬೇರೆ ಅವರು ಬಂದು ಅವ್ರಿಗೆ ಕೇಳ್ತಾ ಇದ್ರು, ಈ ನಾಟಕ ಬಗ್ಗೆ ನಿಮಗೆ ಹೇಗೆ ಗೊತ್ತು? ಈ ಶಾಸ್ತ್ರ ಬಗ್ಗೆ ನಿಮಗೆ ಅಂತ ಗೊತ್ತಿಲ್ಲ, ಆದರೆ ಈ ನಾಟಕ ಬಗ್ಗೆ ನಿಮಗೆ ಹೇಗೆ ಗೊತ್ತು? ಈ ಪಾತ್ರವನ್ನು ನೀವು ನಿಭಾಯಿಸ್ತಾ ಇದ್ದೀರಾ, ಆದರೆ ಈ ಪಾತ್ರದಲ್ಲಿ ಬಗ್ಗೆ ನಿಮಗೆಲ್ಲ ಹೇಗೆ ಗೊತ್ತು ಎಲ್ಲ ಕೇಳ್ತಾರೆ. ಆಮೇಲೆ ಅವರೇ ಹೇಳ್ತಿದ್ದಾರೆ, ಎಲ್ಲ ಮಾಡೋಲ್ಲ ನಾಟಕ ಎಲ್ಲ ನಂದೇ ಲೀಲೆ. ಯಾರು ಲೀಲೆ ಇದು? ನಾನೇ ಮಾಡಿದ್ದು ಲೀಲೆ, ಅದಕ್ಕೆ ನಮಗೆ ಎಲ್ಲ ಗೊತ್ತಿದೆ. ಇವ್ರು ಬಂದು ವಯಸ್ಸು ಹೆಚ್ಚು ಕಡಿಮೆ 4 ಇದ್ದಿದ್ದಾರೆ 6 ವಯಸ್ಸು ಇವರು. ಸೊ ಇವ್ರು ನೋಡಿ ಎಲ್ಲರಿಗೂ ಒಂದು ನಗು ಬರ್ತದೆ, ಇವ್ರು ಯಾಕೆ ಈ ಥರ ಮಾತಾಡ್ತಾರೆ, ಯಾರಿಗೂ ಗೊತ್ತಿರಲಿಲ್ಲ ಇವ್ರು ಇರ್ತಾರೆ ಬಂದು ಇವರು ಆದಿಗುರು, ಇವರು ಮೂಲ ಸಂಕರ್ಷಣ ಅಂತೇಳಿ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಇಡೀ ಒಂದು ಏಕಚಕ್ರ ಧಾಮದಲ್ಲಿ ಒಂದು ತುಂಬ ಒಂದು ಆನಂದದ ವಾತಾವರಣ ಇದೆ. ಯಾರಿಗೂ ಒಂದು ತೊಂದರೆ ಅನ್ನೋದು ಏನೋ ಒಂದು ವಿಚಾರ ಇರಲೇ ಇಲ್ಲ. ತೊಂದರೆ ಇದ್ರೂ ಕೂಡ ಅವರಿಗೆ ಹೋಗಿ ನಿತ್ಯಾನಂದ ಪ್ರಭು ಒಂದು ದರ್ಶನ ತಗೊಂಡ ತಕ್ಷಣ ಇರುವ ತೊಂದರೆ ಎಲ್ಲ ಕರ್ಕೋಬೋದು. ಒಂದು ಸಲ ಏನಾಯ್ತಂದ್ರೆ ಅವರು ರಾಮಲೀಲೆ ಬಗ್ಗೆ ಒಂದು ನಾಟಕ ಮಾಡ್ತಾ ಇದ್ರು. ಸೊ ಇಡೀ ರಾಮಲೀಲೆ ಏನಿದೆ ಅಲ್ಲ ಅದರ ಪ್ರಕಾರ ನಡೀತಾ ಇತ್ತು. ರಾಮ ಮತ್ತು ಸೀತಾ ಮತ್ತು ಲಕ್ಷ್ಮಣ ಫಸ್ಟು ಚಿತ್ರಕೂಟಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ರಾವಣ ಬಗ್ಗೆ ಅವರಿಗೆ ಕಿಡ್ನಾಪ್ ಅಪಹರಣ ಮಾಡ್ಕೊಂಡ್ಬಿಡ್ತಾರೆ. ಅಪಹರಣ ಮಾಡಿದ ತಕ್ಷಣ ಅವರಿಗೆ ಲಂಕಾಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಲಾಸ್ಟ್ ಸೀನ್ ಬರುವಾಗ ಯುದ್ಧ ನಡೀತಾ ಇದೆ. ಆ ಯುದ್ಧದಲ್ಲಿ ಏನಾಗುತ್ತೆ ಅಂದರೆ ಇವರು ನಿತ್ಯಾನಂದ ಪ್ರಭು ಬಂದು ಇವರು ಯಾರ ಪಾತ್ರ ಒಂದು ನಿಭಾಯಿಸ್ತಾರೆ ಅಂದರೆ ಅವರು ಲಕ್ಷ್ಮಣ ಪಾತ್ರ ಒಂದು ನಿಭಾಯಿಸ್ತಾ ಇರ್ತಾರೆ. ಸೊ ಇವರೇ ಹೇಳ್ಕೊಟ್ಟಿರ್ತಾರೆ, ಫುಲ್ ಡೈರೆಕ್ಷನ್ ಏನೇನು ಇರುತ್ತೆ ಎಲ್ಲ ನಾಟಕಕ್ಕೆ ಅವರೇ ಹೇಳ್ಕೊಟ್ಟಿರ್ತಾರೆ. ನೀವು ಬಂದು ಈ ಥರ ಮಾಡಬೇಕು, ನೀವು ಬಂದು ಈ ಥರ ಮಾಡಬೇಕು ಅಂತ ಹೇಳಿ. ಆಮೇಲೆ ಇಲ್ಲಿ ಈ ಒಂದು ಇಂದ್ರಜಿತ್, ರಾವಣನ ಮಗ ಯಾರಿರ್ತಾರಲ್ಲ ಇಂದ್ರಜಿತ್, ಅವರಿಗೆ ಏನೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅಂದರೆ ನೀನು ಬಂದು ಈ ಥರ ಒಂದು ಬಾಣವನ್ನು ನನಗೆ ಹೊಡಿಬೇಕು. ಆ ಬಾಣ ಅಂದರೆ ಅದು ಇದಿತ್ತು, ಒಂದು ಕಮಲ ಇತ್ತು. ಆ ಕಮಲ ತೊಗೊಂಡು ನೀನು ನನಗೆ ಎಸಿಬೇಕು. ಅದು ಡ್ರಾಮಾ ನಡೀತಾ ಇತ್ತು, ನಾಟಕ ಹಾಗೆ ನಡೀತಾ ಇತ್ತು. ಆಮೇಲೆ ಈ ಸೀನ್ ಬಂತು, ಎಲ್ಲಿ ಇವರು ಇಂದ್ರಜಿತ್ ಬಂದು ಏನು ಮಾಡಬೇಕು, ಕಮಲವನ್ನು ತೊಗೊಂಡು ಇವರು ಹಾಗೆ ಎಸಿಬೇಕು. ಆ ಸೀನಲ್ಲಿ ಏನಾಯ್ತಂದ್ರೆ ಅವರು ನಿತ್ಯಾನಂದರು ನಿತಾಯ ಬಂದು ಹಾಗೆ ನಿಂತ್ಕೊಂಡಿದ್ರು. ಆಮೇಲೆ ಇಂದ್ರಜಿತ್ ಬಂದು ಆ ಕಮಲವನ್ನು ಬಂದು ಅವರು ಎಸೆತಾರೆ. ಎಸೆದ ತಕ್ಷಣ ಅದು ಬಂದು ಅವರ ಹೃದಯಕ್ಕೆ ಟಚ್ ಆಗುತ್ತೆ. ಆಮೇಲೆ ಇವರು ಅಲ್ಲೇ ಬಿದ್ದೋಗ್ಬಿಡ್ತಾರೆ. ಎಲ್ಲರಿಗೂ ಒಂದು ತುಂಬ ಆಶ್ಚರ್ಯ, ಈ ಥರ ಏನಾಯ್ತಿದ್ರು, ಇವರು ಹಾಗೆ ಬಿದ್ದೋಗ್ಬಿಟ್ರು ಅಂತ ಹೇಳಿ. ಆಮೇಲೆ ಹಿರಿಯರು ಯಾರು ಇದ್ದಾರಲ್ಲ ಒಬ್ಬರು ಬರ್ತಾರೆ. ಅವ್ರು ಬಂದು ಹಾಗೆ ಕೈ ಹಿಡಿದು ನೋಡ್ತಾರೆ, ಏನಾಯ್ತು ನೋಡಿದ್ರೆ ಅದು ಪಲ್ಸು ಏನಿಲ್ಲೇ ಇಲ್ಲ, ಜೀವನೇ ಇಲ್ಲ, ದೇಹದಲ್ಲಿ ಏನು ಜೀವನೇ ಇಲ್ಲ. ಆಮೇಲೆ ಅವ್ರ ತಾಯಿ ಕೂಡ ಬರ್ತಾರೆ. ಒಂದು ಇದು ಕಾಟನ್ ಹತ್ತಿ ತೊಗೊಂಡು ಅವರ ಮೂಗು ಕಡೆ ಇಡ್ತಾರೆ. ನೋಡಿದರೆ ಅದು ಉಸಿರಾಟ ಕೂಡ ಇಲ್ಲ. ಅವ್ರಿಗೆ ಇನ್ನೂ ಆಶ್ಚರ್ಯ, ಏನಾಯ್ತು ಅಂತ ಹೇಳಿ. ಆಮೇಲೆ ಅಲ್ಲಿ ಇರುವ ಒಬ್ಬರು ಮಕ್ಕಳಿಗೆಲ್ಲ ಕೇಳಿದ್ರು, ಇವ್ರು ಈ ಥರ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆಮೇಲೆ ಒಬ್ಬರು ಹೇಳಿದರು, ಇವರಿಗೆ ಬಾಣ ಹೊಡಿಲಿಕ್ಕೆ ಹೇಳಿದ್ರು. ಆದರೆ ನಾವು ಬಾಣ ಏನು ನೋಡ್ತಿಲ್ಲ, ನಾವೇನು ಮಾಡಿದ್ವಿ, ಕಮಲವನ್ನು ತೊಗೊಂಡು ಹಾಗೆ ಎಸೆದಿದ್ವಿ. ಆಮೇಲೆ ಒಬ್ಬರು ಕೇಳಿದ್ರು, ಮತ್ತೇನೇನು ತಿಳಿಸಿದ್ರು ನಿಮಗೆ? ಕಮಲ ಎಸೆದ ತಕ್ಷಣ ಹನುಮಾನನು ಹೋಗಿ ಹಿಮಾಲಯಕ್ಕೆ ಹೋಗಬೇಕು. ಹಿಮಾಲಯಕ್ಕೆ ಹೋಗಿ ಒಂದು ಪರ್ವತ ಮೇಲೆ ಸಂಜೀವಿನಿ ಇರುತ್ತೆ, ಆ ಸಂಜೀವಿನಿ ಪರ್ವತವನ್ನು ತಗೊಂಡು ಬರಬೇಕು. ಆಮೇಲೆ ಎಲ್ಲರೂ ಹೇಳಿದರು, ಹನುಮಾನ್ ಪಾತ್ರ ಯಾರು ನಿಭಾಯಿಸ್ತಾ ಇದ್ದಾರೆ, ಇವ್ರು ನಿಭಾಯಿಸ್ತಾ ಇದ್ದಾರೆ ಅಂತ ಹೇಳಿ. ಆಮೇಲೆ ಅವ್ರು ಬಂದರು, ಸರಿ ನೀನು ಹೋಗಿ ಇಡೀ ದಾರಿಯಲ್ಲಿ ಹೋಗಿ ಏನೇ ತೊಂದರೆ ಅಂತ ತೊಂದರೆಗಳನ್ನೆಲ್ಲ ನೋಡ್ಕೊಂಡು ಆಮೇಲೆ ಹೋಗಿ ಆ ಗುಡ್ಡವನ್ನು ಎತ್ತಿ ವಾಪಸ್ಸು ತೊಗೊಂಬಂದು ಅವರು ಅದೇ ನಾಟಕ ಏನಿತ್ತಲ್ಲ ಅದನ್ನೆಲ್ಲ ಅವರು ಮಾಡಿದರು. ಆ ಕಡೆ ಹೋಗಿ ಅಲ್ಲಿ ಒಂದು ಗುಡ್ಡ ಇಟ್ಟು ಒಂದು ಪಾತ್ರೆ ಇಟ್ಟಿದ್ರು. ಆ ಪಾತ್ರೆಯನ್ನು ಇಟ್ಕೊಂಡು ಅವರು ತಂದರು. ಈ ಕಡೆ ತಂದು ಇರುವ ಒಂದು ಔಷಧಿ ಸಂಜೀವಿನಿ ಬುಟ್ಟಿ ಏನಿತ್ತಲ್ಲ ಅದನ್ನೆಲ್ಲ ತೆಗೆದು ಅದೊಂದು ಚೆನ್ನಾಗಿ ಒಂದು ಪೇಸ್ಟ್ ಮಾಡಿದ್ರು. ಪೇಸ್ಟ್ ಮಾಡಿ ಅಲ್ಲಿ ಇರೋ ಒಬ್ಬರು ಡಾಕ್ಟರ್ ಹೆಸರು ಏನಿತ್ತು, ಸಹಿಸುನ ಏನು ಸೊ ಅವರಿಗೆ ಇದನ್ನು ಕೊಟ್ಟರು ಮೆಡಿಸಿನ್. ಆ ಮೆಡಿಸಿನ್ ತೊಗೊಂಡು ಏನು ಮಾಡಿದ್ದಾರೆ ಅಂದರೆ ಅವರು ಹೃದಯಕ್ಕೆ ಅವರು ಹಚ್ಚಿದ್ರು. ಹಚ್ಚಿದ ತಕ್ಷಣ ಇಡೀ ಪ್ರಾಣ ಎಲ್ಲ ಹೋಗಿತ್ತಲ್ಲ ಎಲ್ಲ ಪ್ರಾಣ ವಾಪಸ್ ಬಂದಿತ್ತು. ಆಮೇಲೆ ಎಲ್ಲ ಹಿರಿಯರಿಗೂ ಒಂದು ತುಂಬ ಆಶ್ಚರ್ಯ, ಯಾಕಂದರೆ ಎಲ್ಲ ನೋಡಿದ್ರು ಅವರು, ದೇಹ ಪೂರ ತಂಪಾಗ್ಬಿಟ್ಟಿತ್ತು. ಯಾಕೆಂದರೆ ಮೃತ ದೇಹ ಪೂರ ತಂಪಾಗ್ಬಿಡ್ತಾರ ಆ ಥರ ತಂಪಾಗ್ಬಿಟ್ಟಿತ್ತು. ಉಸಿರಾಟ ಏನೂ ಇರಲಿಲ್ಲ, ಜೀವ ಕೂಡ ಏನೂ ಇರಲಿಲ್ಲ. ತುಂಬ ಪ್ರಾಣ ಮತ್ತೆ ಹಾಗೆ ವಾಪಸ್ ಬಂದಿತ್ತು. ವಾಪಸ್ ಬಂದ ತಕ್ಷಣ ಎಲ್ಲರಿಗೂ ತುಂಬ ಆಶ್ಚರ್ಯ ಕೂಡ ಮತ್ತು ತುಂಬ ಖುಷಿ ಕೂಡ. ಯಾಕಂದರೆ ಎಲ್ಲರಿಗೂ ಹೃದಯದಲ್ಲಿ ತುಂಬ ನೋವಿತ್ತು, ಇವ್ರು ಎಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಇವ್ರು ಬಿಟ್ಟು ಹೋದರೆ ನಮ್ಮ ಪ್ರಾಣನೇ ಹೋದಂಗೆ ಆ ಥರ ವಿಚಾರ ಇತ್ತು. ಅದ್ರ ಮತ್ತೆ ಪ್ರಾಣ ಮತ್ತೆ ವಾಪಸ್ ಬಂತು. ಮತ್ತೆ ಹಾಗೆ ಏನಾದ್ರು ಹೀಗೆ ತಮ್ಮ ಜೀವನ ನಡೆಸ್ತಾ ಇದ್ರು. ಒಂದು ಹೆಚ್ಚು ಕಡಿಮೆ ಒಂದು 10 ಇದ್ದಿದ್ರೆ 12 ವಯಸ್ಸಲ್ಲಿ ಏನಾಯ್ತು ಅಂದರೆ ಒಬ್ಬರು ಸಾಧು ಬರ್ತಾರೆ. ಅವ್ರ ಮನೆಯಲ್ಲಿ ಸಾಧು ಬಂದು ಅವರು ಅಲ್ಲಿ ವಾಸ ಮಾಡ್ತಾರೆ.
1, 2, 3 ದಿವಸ ಹಾಗೆ ವಾಸ ಮಾಡಿ ಬಿಟ್ಟು ಹೋಗುವಾಗ ಇವರು ತಂದೆ ಹೆಸರೇನು? ಹಳೆಯ ಪಂಡಿತ್. ತಂದೆ ಹೆಸರು ಹಳೆಯ ಪಂಡಿತ್. ಸೊ ಇವರು ಹಳೆಯ ಪಂಡಿತಿಗೆ ಏನು ಮಾಡ್ತಾರೆ ಅಂದರೆ ಒಂದು ಹೇಳ್ತಾರೆ, ನಾನು ಈಗಿಂದ ಇಲ್ಲಿಂದ ನಾನು ಹೋಗ್ತಾ ಇದ್ದೇನೆ, ಆದರೆ ಹೋಗುವಾಗ ನನಗೆ ಒಂದು ಗಿಫ್ಟ್ ಬೇಕು, ನನಗೆ ಚಿಕ್ಕವಾದ ಗಿಫ್ಟ್ ಬೇಕು. ಇವ್ರಿಗೆ ಬಂದು ತುಂಬ ದೊಡ್ಡ ಹೃದಯ ಇತ್ತು. ಗಿಫ್ಟಲ್ಲಿ ಏನು ಬೇಕು ಅಂತ ಕೇಳಿದ್ರು. ನನಗೆ ಏನಾಗುತ್ತೆ ನಾನು ಕೂಡ ರೆಡಿ ಇದೆ, ನಾನು ಏನು ಬೇಕಿದ್ರೆ ಕೇಳಿ ಅಂತ ಹೇಳಿದ್ರು. ಈ ಹೇಳಿದ ತಕ್ಷಣ ಇವರು ಸಾಧು ಏನು ಕೇಳಿದ್ರೆ ಅಂದರೆ, ನಿಮ್ಮ ಇರೋ ಮಗ ಮಿತಾ ಯಾರಿದ್ದಾರಲ್ಲ, ನನ್ನ ಜೊತೆ ಅವರು ಪಾರ್ಟ್ನರ್ ಆಗಬೇಕು. ನಾನು ಎಲ್ಲ ಕಡೆ ಹೋಗ್ತಾ ಇದ್ದೇನೆ ಪ್ರವಾಸಕ್ಕೋಸ್ಕರ, ತೀರ್ಥಯಾತ್ರೆಗೋಸ್ಕರ, ಅವರು ನನ್ನ ಜೊತೆ ಬರ್ಬೇಕಂತ ಹೇಳಿದ್ರು. ಈ ಕೇಳಿದ ತಕ್ಷಣ ಹಳೆ ಪಂಡಿತಿಗೆ ಒಂದು ಹೃದಯದಲ್ಲಿ ಯಾರೇ ಒಬ್ಬರು ವಜ್ರ ಅಂಡರ್ಬೋಲ್ಟ್ ಹಾಕ್ದಂಗಾಯ್ತು. ತುಂಬ ನೋವಾಯಿತು. ಆದರೆ ಏನಂದರೆ ಪ್ರಾಮಿಸ್ ಕೊಟ್ಟಿದ್ರು ಅವರು, ನಮ್ಮ ವಚನವನ್ನು ಅವರು ಕೊಟ್ಟಿದ್ರು, ಹಾಗೆ ವಾಪಸ್ ತಗೊಳ್ಳಿಕ್ಕೆ ಬರೋದಿಲ್ಲ. ಇವರು ಹಳೆ ಪಂಡಿತಿಗೆ ತುಂಬ ನೋವಂತರ ಇತ್ತು. ಇವರು ಹೇಳಿದ್ದಾರೆ ಅಂದರೆ, ಆಯಿತು ಇವ್ರ ತಾಯಿಗೆ ನಾನು ಕೇಳಿ ನಾನು ವಾಪಸ್ ನನಗೆ ತಿಳಿಸ್ತೇನೆ ಅಂತ. ಮತ್ತು ಇವರು ಹೋಗಿ ಪದ್ಮಾವತಿ ಅವರ ನಿತಾಯಿ ಅವರ ತಾಯಿಗೆ ಅವರು ಕೇಳಿದರು ಏನು ಮಾಡಬೇಕು ಅಂತ ಹೇಳಿ. ಇವರು ಪದ್ಮಾವತಿ ಕೂಡ ತುಂಬ ಒಂದು ಕೋಆಪರೇಷನ್, ತುಂಬ ಅವರಿಗೆ ಏನು ತೊಂದರೆ ಕೊಡುವ ಆಸೆ ಇರಲಿಲ್ಲ. ನೀವೇನು ವಿಚಾರ ಮಾಡ್ತೀರಾ ಅದ್ರ ಪ್ರಕಾರ ನಾನು ನಡೆಯಲಿಕ್ಕೆ ನಾನು ರೆಡಿ ಇದ್ದೇನೆ ಅಂತ. ಇವರಿಗೆ ಹಳೆ ಪದ್ಧತಿಗೆ ಹೋಗಿ ಹೇಳಿದರು, ಮತ್ತೆ ಹೋಗಿ ಅವರಿಗೆ ತಿಳಿಸಿ ಅವ್ರಿಗೆ ಏನು ಬೇಕು ಅವರಿಗೆ ತೊಗೊಂಡು ಹೋಗ್ಬೇಕು. ಸೊ ಇವರು ತುಂಬ ನಿತಾಯಿಗೆ ಹೋಗಿ ಹೇಳಿದರು, ಈ ಥರ ಒಬ್ಬರು ಕೇಳಿದ್ದಾರೆ, ನೀವು ಇವ್ರ ಜೊತೆ ತೀರ್ಥಯಾತ್ರೆಗೋಸ್ಕರ ನೀವು ಸೇರ್ಕೋಬೇಕಂತೇಳಿ. ಅದಾದ ತಕ್ಷಣ ಮೈಕ್ಗಳೆಲ್ಲ ಕಾರ್ಡ್ಲೆಸ್ ಮೈಕ್. ಇದನ್ನೇ ಆಫ್ ಮಾಡ್ಕೊಂಡು ಸೊ ಈ ಥರ ಸಾಧು ಹೋಗಿ ಅವರು ತಿಳಿಸಿದ್ರು, ಏನಂದರೆ ನೀವು ನಿತ್ಯಾನಂದರಿಗೆ ನೀವು ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ, ತೀರ್ಥಯಾತ್ರೆ ನೀವು ಯಾರು ಹೋಗ್ತಾ ಇದ್ದೀರಲ್ಲ ಅಲ್ಲಿ ಹೋಗಿ ಸೇರಿಸಿ ಅಂತ ಹೇಳಿ ತಿಳಿಸಿದ್ರು. ಆಮೇಲೆ ಇಡೀ ಏಕಚಕ್ರ ಗ್ರಾಮಕ್ಕೆ ಗೊತ್ತಾಯಿತು ಏನಂದರೆ ನಿತ್ಯಾನಂದರು ನಮಗೆ ಬಿಟ್ಟು ಹೋಗ್ತಾ ಇದ್ದಾರೆ ಅಂತೇಳಿ. ಎಲ್ಲರ ವಿಚಾರ ಏನು ಬಂತಂದರೆ, ಅವರು ನಿತ್ಯಾನಂದರು ಒಂದು ಒಯ್ಯುವ ಒಂದು ಅವಶ್ಯಕತೆ ಇಲ್ಲ, ಬೇಕಿದ್ರೆ ನಮ್ಮ ಮಗ ಯಾರಿದ್ದಾರಲ್ಲ ಅವ್ರಿಗೆ ಕರ್ಕೊಂಡು ಹೋಗ್ಲಿ, ಅಂದರೆ ನಿತ್ಯಾನಂದರು ಇಲ್ಲೇ ಇರಬೇಕಂತ ಹೇಳಿ ಅವರ ಏನು, ನಿತ್ಯಾನಂದರು ಮಾತ್ರ ಆದ್ರೆ ಅವರು ಇಲ್ಲೇ ಇರಬೇಕು, ಬೇಕಿದ್ರೆ ನಮ್ಮ ಮಗ ಕರ್ಕೊಂಡು ಹೋಗಿ ಏನಿದೆ ಇಡೀ ಒಂದು 10 ಜನರಿಗೆ ನೀವು ಕರ್ಕೊಂಡು ಹೋಗಿ, ಆದರೆ ನಿತ್ಯಾನಂದರು ಕರ್ಕೊಂಡು ಹೋಗ್ತಾ ಅಂತೇಳಿ ಅವ್ರ ವಿಚಾರ. ಸೊ ಎಲ್ಲರೂ ಹುಡುಕ್ಲಿಕ್ಕೆ ಟ್ರೈ ಮಾಡಿದರು, ಇವರು ನಿತ್ಯಾನಂದರು ಮತ್ತು ಇವರು ಸಾಧು ಏನು ಹೋಗಿದ್ದಾರೆ ಅಂತ ಹೇಳಿ ಹುಡುಕ್ಲಿಕ್ಕೆ ಅವರು ಟ್ರೈ ಮಾಡಿದರು. ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಎಲ್ಲೂ ಅವರಿಗೆ ಸಿಗಲೇ ಇಲ್ಲ, ಎಲ್ಲೂ ಹೋಗ್ಲಿಕ್ಕೆ ಸಿಗಲೇ ಇಲ್ಲ. ಆಮೇಲೆ ಏನು ವಿಚಾರ ಮಾಡಿದ್ದಾರೆ ಅಂದರೆ, ಅದು ರಾಮಲೀಲೆ ಹೇಗಾಗುತ್ತೆ ಅಲ್ಲ, ರಾಮನು ಬಿಟ್ಟು ಹೋಗುವಾಗ ಎಲ್ಲರೂ ಏನು ವಿಚಾರ ಅಂದರೆ, ಇಡೀ ಅಯೋಧ್ಯೆಯನ್ನು ಬಿಟ್ಟು ಅವರು ಚಿತ್ರಕೂಟ ಹೋಗುವ ವಿಚಾರ, ಚಿತ್ರಕೂಟ ಬಂದು ಅಯೋಧ್ಯೆ ಆಗಲಿ, ಅಯೋಧ್ಯೆ ಬಂದು ಒಂದು ಕಾಡಾಗಲಿ, ನಮಗೇನು ತೊಂದರೆ ಇಲ್ಲ ಅಂತ ಹೇಳಿ ಅವರು ವಿಚಾರ. ಈ ಪರಿಸ್ಥಿತಿಗಳು ಕೂಡ ಆ ಥರನೇ, ನಾವು ಏಕಚಕ್ರದ ಗ್ರಾಮವನ್ನು ಬಿಟ್ಟು ಹೋಗೋಣ, ಆಮೇಲೆ ಬೇರೆ ಕಡೆ ಹೋಗಿ ಅಲ್ಲಿ ಅವರು ಯಾರು ವಾಸ ಆಗ್ತಾರ ಅವ್ರ ಜೊತೆನೇ ಉಳ್ಕೊಂಡ್ಬಿಡೋದು. ಈ ಏಕಚಕ್ರ ಗ್ರಾಮ ಎಲ್ಲ ಹೋಗುತ್ತೆ, ಹೋಗಿ ನಮಗೇನು ತೊಂದರೆ ಇಲ್ಲ. ಆಮೇಲೆ ಏನಾಯ್ತಂದರೆ, ಇವರು ಹುಡುಕ್ತಾ ಇದ್ರು ಸಿಗಲೇ ಇಲ್ಲ, ಇವರು ಹೊರಟು ಹೋಗ್ಬಿಟ್ಟಿದ್ರು. ಹಾಗೆ ಒಂದು 20 ವರ್ಷ ಇವರು ನಿತ್ಯಾನಂದರು ಬಂದು ಇಡೀ ದೇಶದಲ್ಲಿ ಹಾಗೆ ತೀರ್ಥಯಾತ್ರೆಗೆ ಹೋಗ್ತಾ ಇದ್ರು. ಬದ್ರಿಕಾಶ್ರಮ, ಜಗನ್ನಾಥಪುರಿ, ರಾಮೇಶ್ವರಂ, ಶ್ರೀರಂಗಪಟ್ಟಣ ಈ ಕಡೆ ಎಲ್ಲ ಬರ್ತಾ ಇದ್ರು. ಈ ಥರ ಬರ್ತಾ ಲಾಸ್ಟಿಗೆ ಅವರು ಪಂಢರ್ಪುರಿಗೆ ಬರ್ತಾರೆ. ಪಂಢರ್ಪುರ್ ಹೋದಲು ಮಹಾರಾಷ್ಟ್ರದಲ್ಲಿರುವ ಒಂದು ಪಂಢರ್ಪುರ್, ವಿಠಲ್ ಕ್ಷೇತ್ರ. ಸೊ ಅಲ್ಲಿ ಬಂದಾಗ ಒಬ್ಬರು ಶುದ್ಧ ಭಕ್ತ ಇರ್ತಾರೆ, ಅವ್ರ ಹೆಸರು ಬಂದು ಲಕ್ಷ್ಮೀಪತಿ ತೀರ್ಥ ಅಂತ ಹೇಳಿ. ಸೊ ಈ ಲಕ್ಷ್ಮೀಪತಿ ತೀರ್ಥ ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರಿಗೆ ಒಂದು ವಿಗ್ರಹ ಇರುತ್ತೆ, ಬಲರಾಮ ದೇವರ ಒಂದು ವಿಗ್ರಹ ಇರುತ್ತೆ. ಆ ವಿಗ್ರಹವನ್ನು ದಿವಸ ಅವರು ನಿಯಮಿತವಾಗಿ ಪ್ರಾಮಾಣಿಕತೆ ಅಂತ ಅದರದ್ದು ಒಂದು ಪೂಜನೆ ನಡೆಸ್ತಾ ಇರ್ತಾರೆ. ಸೊ ಈ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಅಂದರೆ, ಆ ದಿವಸ ಅವರಿಗೆ ಒಂದು ಕನಸಿನಲ್ಲಿ ಒಬ್ಬರು ವ್ಯಕ್ತಿ ಬರ್ತಾರೆ, ಬಲರಾಮಿ ಅವರೇ ಬರ್ತಾರೆ. ಬಲರಾಮಜಿ ಮಂದಿ ಅವ್ರಿಗೆ ಏನು ಹೇಳ್ತಾರೆ ಅಂದರೆ, ನಾಳೆ ನಿಮ್ಮ ಮನೆಗೆ ಒಬ್ಬರು ಬ್ರಾಹ್ಮಣ ಬರ್ತಾರೆ, ಸೊ ಇವರು ಬ್ರಾಹ್ಮಣಿಗೆ ಒಂದು ದೀಕ್ಷೆ ಬೇಕು, ಸೊ ಈ ದೀಕ್ಷೆಯನ್ನು ನೀವು ನೀಡಬೇಕು ಅಂತ ಹೇಳಿ ನನ್ನ ಒಂದು ವಿಚಾರ ಇದೆ ಅಂತ ಹೇಳಿ ಅವರಿಗೆ ತಿಳಿಸ್ತಾರೆ. ಸೊ ಇವರು ಆಯಿತು ಅಂತ ಹೇಳ್ತಾರೆ. ಸೊ ಆಮೇಲೆ ಮನೆಗೆ ಎದ್ದ ತಕ್ಷಣ ಒಬ್ಬರು ಬ್ರಾಹ್ಮಣ ಬಂದ್ಬಿಡ್ತಾರೆ. ಸೊ ಇವರು ಬ್ರಾಹ್ಮಣ ಬಂದು ಅವ್ರು ಏನು ಕೇಳ್ತಾರೆ ಅಂದರೆ, ನನಗೆ ಒಂದು ದೀಕ್ಷೆ ತಗೊಳ್ಳೋ ಒಂದು ಆಸೆ ಇದೆ, ನನಗೆ ಆ ದೀಕ್ಷೆ ನೀಡಬೇಕಂತ ಹೇಳಿ ಅವರು ಕೇಳ್ಕೊತಾರೆ. ಕೇಳ್ಕೊಂಡ ತಕ್ಷಣ ಇವರಿಗೆ ಕನಸು ಬಂದಿತ್ತು, ಕನಸಿನಲ್ಲಿ ಹೇಗೆ ಒಂದು ವಿವರಣೆ ಕೊಟ್ಟಿದ್ದಾರಲ್ಲ, ಈ ಥರ ಬ್ರಾಹ್ಮಣರು ಬರ್ತಾರೆ ಅಂತ ಹೇಳಿ ಅವರೇ ಬಂದಿದ್ದರು. ಸೊ
ಸೊ ಇವರಿಗೂ ಕೂಡ ದೀಕ್ಷೆಯನ್ನು ಕೊಡ್ತಾರೆ. ಆದರೆ ದೀಕ್ಷೆ ಕೊಡುವಾಗ ಮತ್ತೆ ಅವ್ರ ಜೊತೆ ಒಂದು ವಿನಿಮಯ ನಡೆಸುವಾಗ ಏನು ಗೊತ್ತಾಯ್ತಂದ್ರೆ ಇವನೇ ಒಂದು ತುಂಬ ವಿಚಿತ್ರವಾದ ಗುಣ ಇತ್ತು, ತುಂಬ ಆಕರ್ಷಕವಾಗಿತ್ತು, ತುಂಬ ಆಕರ್ಷಕ. ಆಮೇಲೆ ಆ ದಿವಸ ದೀಕ್ಷೆ ಎಲ್ಲ ಅದೇನು ವಿಧಾನ ಎಲ್ಲ ನಡೆಸ್ಬೇಕಲ್ಲ ಅದೆಲ್ಲ ನಡೆಸಿದ್ರು, ಮತ್ತೆ ಮಲಗಿಬಿಟ್ಟು ಮಲಗಾದ್ಮೇಲೆ ಮತ್ತೆ ಇನ್ನೊಂದು ಕನಸು ಬಂತು. ಇನ್ನೊಂದು ಕನಸಲ್ಲಿ ಏನಂದ್ರೆ ಇವರು ವ್ಯಕ್ತಿ ಬಂದು ಯಾರು ಒಂದು ದೀಕ್ಷೆ ತಗೊಂಡಿದ್ದಾರಲ್ವ ಅವರೇ ಬಂದರು. ಆ ವ್ಯಕ್ತಿ ಬಂದು ಫಸ್ಟ್ ಅವರ ರೂಪದಲ್ಲಿ ಬಂದರು, ಆಮೇಲೆ ಬಲರಾಮ್ ರೂಪದಲ್ಲಿ ಅವರು ಒಂದು ಪರಿವರ್ತನೆ ಆದರು. ಆಮೇಲೆ ಗೊತ್ತಾಯ್ತು ಇವ್ರು ಬಂದಿದ್ದವರು ಯಾರು, ಬಲರಾಮ್ ಜಿ. ಈ ಮಾತನ್ನು ಅವ್ರು ಹೆಚ್ಚಾಗಿ ಯಾರಿಗೂ ಏನು ಹೇಳ್ಕೊಳ್ಳಿಲ್ಲ. ಆದ್ರೆ ಜೀವನದಲ್ಲಿ ಇದರ ಒಂದು ಸ್ಮರಣೆಯನ್ನು ಇಟ್ಕೊಂಡು ಹಾಗೆ ತಮ್ಮ ಏನೇನು ಸಾಧನ ಭಕ್ತಿ ನಡೆಸಬೇಕಲ್ಲ ಹಾಗೆ ನಡೆಸ್ತಾ ಇದ್ರು. ನಡೆಸ್ತಾ ಅವರು ಮತ್ತೆ ಒಂದು ದಿವಸ ಭಗವದ್ಧಾಮಕಿಯವರು ಹೊರಟು. ಸೊ ಈ ತೀರ್ಥಯಾತ್ರೆ ಹೇಗೆ ನಡೀತಾ ಇತ್ತು, ಅಲ್ಲಿಂದ ಬಂದರು ಅವರು ಬೆಂಗಾಲಿನ ಮತ್ತೆ ದಕ್ಷಿಣ ಭಾರತಕ್ಕೆ ಬಂದು ಮತ್ತೆ ಪಂಢರಪುರಕ್ಕೆ ಹೋಗಿ ಪಂಢರಪುರದಿಂದ ಸೀದಾ ವೃಂದಾವನಕ್ಕೆ ಹೋದರು. ವೃಂದಾವನಕ್ಕೆ ಹೋಗಿ ಒಂದು ಹೆಚ್ಚು ಕಡಿಮೆ ಒಂದು 20 ವರ್ಷ ಎಲ್ಲ ಸೇರಿ ಒಂದು 20 ವರ್ಷದ ಕಾಲ ಎಲ್ಲ ತೀರ್ಥಯಾತ್ರೆ ನಡೀತಾರೆ. ಸೊ ವೃಂದಾವನಕ್ಕೆ ಹೋಗಿ ಅಲ್ಲೇ ವಾಸ ಮಾಡ್ತಾ ಇದ್ರು. ಅದು ಒಂದು ನಿತ್ಯಾನಂದ ಮಠ ಅಂತಿದೆ, ಶೃಂಗಾರ ಮಠ ನಿತ್ಯಾನಂದ ಮಠ ಅಂತೇಳಿ ಒಂದು ಜಾಗ ಇದೆ, ವೃಂದಾವನಕ್ಕೆ ಹೋದಕ್ಕೆ ಕಾಣ್ತಿದ್ರು. ಸೊ ಅಲ್ಲೇ ಅವರು ವಾಸ ಮಾಡಿ ಅವರು ತಮ್ಮ ಸ್ವರೂಪದಲ್ಲಿ ಬಂದಿವರು ಒಂದು ಗೋಪಾಲ, ಯಾರು ನಿತ್ಯಾನಂದ ಬಲರಾಮ್ಜಿ ಅವರು ಒಂದು ರೂಪದಲ್ಲಿದ್ದಾರೆ. ಸೊ ವೃಂದಾವನದಲ್ಲಿ ಹೆಚ್ಚಾಗಿ ಎಲ್ಲ ಹಸು ಎಲ್ಲ ಇರ್ತಿದ್ವಲ್ಲ, ಹಸು ಎಲ್ಲ ಕರ್ಕೊಂಡು ಹೋಗುವಾಗ ಅವರು ಅದಕ್ಕೆ ಹೋಗಿ ತಮ್ಮ ಬಾಲ್ಯದಿಂದ ಏನೇನಿತ್ತು ಕೃಷ್ಣರ ಜೊತೆ ಅದನ್ನೆಲ್ಲ ಅವರು ಮಾಡ್ತಾ ಇದ್ರು. ಹೀಗೆ ಸಮಯ ಎಲ್ಲ ಅವರು ಕಳೀತಾ ಇದ್ರು. ಸಮಯ ಕಳೀತಾ ಒಂದು ಹೆಚ್ಚು ಕಡಿಮೆ ವೃಂದಾವನದಲ್ಲಿ ಏನು ವಿಚಾರ ಇತ್ತಂದರೆ ಅವರಿಗೆ ಏನೇ ಒಂದು ಸಿಗ್ನಲ್ ಬೇಕು, ನನಗೆ ಏನೇ ಒಂದು ಈ ಥರ ಒಂದು ಸಿಗ್ನಲ್ ಚೈತನ್ಯ ಮಹಾಪ್ರಭು ತಮ್ಮ ಸಂಕೀರ್ತನ ಲೀಲೆಯನ್ನು ಅವರು ಪ್ರಾರಂಭನೆ ಮಾಡಿದ್ದಾರೆ ಅಂತೇಳಿ ಏನೇ ಒಂದು ಸಿಗ್ನಲ್ ಬೇಕು, ಅದಕ್ಕೋಸ್ಕರ ಅವರು ನಿಂತಿದ್ರು. ಇನ್ನೊಂದು ನಮ್ಮ ಸಾಧಕರಿಗೆ ಈ ಸಂದರ್ಭದಲ್ಲಿ ಒಂದು ತುಂಬ ಮಹತ್ವಪೂರ್ಣವಾದ ಒಂದು ಶಿಕ್ಷೆ ಸಿಗುತ್ತೆ. ಆ ಶಿಕ್ಷೆ ಏನಂದರೆ ನಿತ್ಯಾನಂದ ಪ್ರಭು ಬಂದು ಅವರು ಆದಿಗುರು, ಅವರು ಸ್ವಯಂ ರೂಪ ಏನು ಅವರು ಬಲರಾಮ್ಜಿನೇ ಅವರು. ಆ ಇಡೀ 20 ವರ್ಷದ ಕಾಲದಲ್ಲಿ ಒಂದು ಪ್ರಚಾರದ ಸೇವೆಯನ್ನು ಇನ್ನೂ ಮಟ್ಟ ಏನು ಮಾಡಿಲ್ಲ. ಏನು ಈ ಪ್ರಚಾರದ ಸೇವೆ ಏನಿತ್ತಲ್ಲ, ಇನ್ನು ಇದ್ರ ಬಗ್ಗೆ ಏನು ಯಾರಿಗೂ ಒಂದು ಹರಿನಾಮ ಮಾಡಬೇಕು, ಹೀಗೆ ಹರಿನಾಮ ಮಾಡಿ ಈ ಥರ ಆದೇಶವನ್ನು ಯಾರಿಗೂ ಅವರು ಕೊಡ್ತಾ ಇದ್ರು, ಇನ್ನು ಮಟ್ಟ ಕೊಟ್ಟಿಲ್ಲ, ಇನ್ನು ಮಟ್ಟ. ಆಮೇಲೆ ಅವರಿಗೆ ಗೊತ್ತಾಯ್ತು ಏನಂದರೆ ಚೈತನ್ಯ ಮಹಾಪ್ರಭು ಬಂದು ಈಶ್ವರ ಅವರು ಒಂದು ದೀಕ್ಷೆಯನ್ನು ವಾರಣಾಸಿ ಬನಾರಸ್ ಅಂತೇನು ಹೇಳ್ತೀವಲ್ಲ ನಾವು ಊರಲ್ಲಿ ದೀಕ್ಷೆ ತಗೊಂಡು ಮತ್ತೆ ಅವರು ನವದ್ವೀಪಕ್ಕೆ ಹೋಗಿ ಅಲ್ಲಿ ಹೋಗಿ ನಮ್ಮ ಸಂಕೀರ್ತನ ಲೀಲೆಯನ್ನು ಅವರು ಪ್ರಾರಂಭನೆ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು. ಈಗ ಗೊತ್ತಾದ ತಕ್ಷಣ ಅವರು ನಮ್ಮನ್ನು ಬಿಟ್ಟು ನವದ್ವೀಪಕ್ಕೆ ಹೋಗಲಿಕ್ಕೆ ಅವರು ಒಂದು ತಮ್ಮ ಯಾತ್ರೆಯನ್ನು ಪ್ರಾರಂಭಿಸಿದರು. ಚೈತನ್ಯ ಮಹಾಪ್ರಭು ಆ ಒಂದು ಸಮಯದಲ್ಲಿ ಅವರ ಹೆಸರು ಬಂದು ನಿಮಾಯ್ ಪಂಡಿತ್. ಅವ್ರದ್ದು ಒಂದು ತರ್ಕ ವಿಚಾರ ಹೀಗಿರ್ತಿತ್ತಂದರೆ ಫಸ್ಟು ಡಿಬೇಟ್ ನಡೆಯುವಾಗ ಏನು ಮಾಡ್ತಿದ್ರು ಅಂದರೆ ಅವ್ರ ವಿರುದ್ಧ ಯಾರು ಇರ್ತಿದ್ರಲ್ಲ ಅವ್ರು ಏನಾದರೂ ಮಾತು ಹೇಳಿದ್ರು ಅವರಿಗೆ ವಿರುದ್ಧ ಹೇಳೋದು ಒಂದು ಗುಣ ಇರ್ತಿತ್ತು ಅವರಿಗೆ. ಆ ಪರಿ ಅವ್ರದ್ದು ಒಂದು ಶಾಸ್ತ್ರದ ಮೇಲೆ ಒಂದು ನಿಪುಣತೆ ಇತ್ತು. ಏನಾದರೂ ಒಂದು ಪ್ರಶ್ನೆ ಕೇಳಿದ್ರು ಕೂಡ ಅದಕ್ಕೆ ಉತ್ತರ ಕೊಡುವ ಒಂದು ನಿಪುಣತೆ ಅಷ್ಟಿತ್ತು. ಆದರೆ ಆ ನಿಪುಣತೆ ಇಷ್ಟಿತ್ತಂದರೆ ಫಸ್ಟ್ ಏನಾದರೂ ಪ್ರಶ್ನೆ ಕೇಳಿದರೆ ಆ ಉತ್ತರ ಕೊಡ್ತಿದ್ರು. ಮತ್ತೆ ಆ ಉತ್ತರ ಕೊಟ್ಟಿರೋ ಒಂದು ಅವ್ರೇನು ಉತ್ತರ ಕೊಟ್ಟಿರ್ತಾರಲ್ಲ ಆ ಉತ್ತರಕ್ಕೆ ಮತ್ತೆ ಅವರು ಖಂಡನೆ ಮಾಡಿ ಇನ್ನೊಂದು ಬೇರೆ ಏನಾದರೂ ಒಂದು ಪ್ರಶ್ನೆ ಕೇಳ್ತಿದ್ರು. ಆ ಪ್ರಶ್ನೆಗೆ ಏನು ಉತ್ತರ ಕೊಡ್ತಿದಾರಲ್ಲ ಅದಕ್ಕೆ ಮತ್ತೆ ಅವರೇ ಏನಾದರೂ ಉತ್ತರ ಕೊಟ್ಟು ಅದಕ್ಕೆ ಮತ್ತೆ ಬೇರೆ ಉಲ್ಟಾ ಉತ್ತರ ಕೊಟ್ಟು ಹಾಗೆ ಮಾಡ್ತಾ ಇದ್ರು. ಅಷ್ಟು ಒಂದು ಇರೋ ಒಂದು ನಿಪುಣತೆ ಶಾಸ್ತ್ರದಲ್ಲಿ ಅವರಿಗೆ. ಸೊ ಎಲ್ಲ ಭಕ್ತರಿಗೆ ಏನು ಆಸೆ ಇತ್ತಂದ್ರೆ ನಿಮಾಯ್ ಪಂಡಿತ್ ಬಂದೆ ಇನ್ನೂ ಭಕ್ತಿ ಮಾರ್ಗಕ್ಕೆ ಇನ್ನೂ ಅವರು ಸೇರ್ಕೊಂಡಿರಲಿಲ್ಲ. ಅದು ಎಲ್ಲರೂ ಭಕ್ತರಿಗೆ ಒಂದು ಏನು ಆಸೆ ಇತ್ತಂದ್ರೆ ಇವರು ಅಕಸ್ಮಾತ್ ಆಗಿ ಭಕ್ತಿ ಮಾರ್ಗಕ್ಕೆ ಇವರು ಸೇರ್ಕೊಂಡ್ರೆ ಇಡೀ ಜಗತ್ತನ್ನೇ ಇವರು ಒಂದು ಭಕ್ತಿ ಶಕ್ತಿಯನ್ನು ಎಲ್ಲರಿಗೆ ನೀಡ್ಬೋದು ಅಂತ ಹೇಳಿ ಅವರು ವಿಚಾರ. ಸೊ ಎಲ್ಲ ಭಕ್ತರು ಪ್ರಾರ್ಥನೆ ಮಾಡ್ತಾ ಇದ್ರು. ಸೊ ಇವರು ವಾರಣಾಸಿ ಬನಾರಸಕ್ಕೆ ಹೋಗಿ ಒಂದು ದೀಕ್ಷೆ ತಗೊಂಡು ಮತ್ತೆ ತಿರುಗಿ ಬಂದಾಗ ಭಕ್ತಿ ಮಾರ್ಗದಲ್ಲಿ ಒಂದು ತೀವ್ರತೆ, ಶ್ರವಣ ಕೀರ್ತನದಲ್ಲಿ ತೀವ್ರತೆ ನೋಡಿ ಎಲ್ಲ ಭಕ್ತರಿಗೆ ತುಂಬ ಆನಂದ ಆಯಿತು. ಲಾಸ್ಟ್ ಇವರೇನೋ ಒಂದು ಭಕ್ತಿ ಮಾರ್ಗದಲ್ಲಿ ಸೇರ್ಕೊಂಡೆ ಅಂತ ಹೇಳಿ ತುಂಬ ಆನಂದ. ಸೊ ಯಾರಾದರೂ ಭಕ್ತಿ ಮಾರ್ಗಕ್ಕೆ ಒಂದು ಸೇರ್ಕೋಬೇಕಂದ್ರೆ ಎಲ್ಲ ಭಕ್ತರು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಎಷ್ಟು ಶಾಸ್ತ್ರ ಹೇಳ್ಕೊಟ್ರೆ ಅವರಿಗೆ ಭಕ್ತಿ ಮಾರ್ಗಕ್ಕೆ ಅವರು ಸೇರ್ಕೊಂಡಿರ್ತಾರೆ. ಏನು ಮಾಡಬೇಕು, ಎಲ್ಲ ಭಕ್ತರು ಅವರಿಗೆ ಒಂದು ಪ್ರಾರ್ಥನೆ ಮಾಡಬೇಕು.
ನಮಗೂ ನಮ್ಮ ಜೀವನದಲ್ಲಿ ಕೂಡ ಒಂದು ಭಕ್ತಿ ಮಾರ್ಗದಲ್ಲಿ ಒಂದು ಏನೋ ತೀವ್ರತೆ ಬೇಕಂದ್ರೆ, ಒಂದು ಶಕ್ತಿ ಬೇಕಂದ್ರೆ ಎಲ್ಲ ಭಕ್ತರಿಗೆಯಿಂದ ನಮಗೂ ಕೂಡ ಒಂದು ಆಶೀರ್ವಾದ ಸಿಗಬೇಕು. ಆಶೀರ್ವಾದ ಅಂದರೆ ಒಂದು ಹೆಡ್ ಮಸಾಜ್ ಅಲ್ಲ ಅದು. ಆಶೀರ್ವಾದ ಅಂದರೆ ನಮ್ಗೆ ಏನೋ ಒಂದು ಫೋಟೋ ಕಂಡು ಬರುತ್ತೆ, ಯಾರೋ ಒಬ್ರು ಬಂದು ಕೈ ಮೇಲೆ ತಿಕ್ತಾ ಇದ್ದಾರೆ ಅಂತ ಹೇಳಿ. ಅದು ಎಣ್ಣೆ ತಿಕ್ಕಿದ್ರೆ ಕೈ ತಂಪಾಗುತ್ತೆ, ಅದು ಆಶೀರ್ವಾದ ಅಲ್ಲ. ಆಶೀರ್ವಾದ ಅಂದರೆ ಆ ವ್ಯಕ್ತಿಯೊಬ್ಬ ಹೃದಯದಲ್ಲಿ ತುಂಬಾ ಒಂದು ವೆಲ್ ವಿಶಸ್, ಒಳ್ಳೆಯ ವಿಚಾರ ಬರಬೇಕು. ಯಾರ ಕಡೆ? ನಮ್ಮ ಕಡೆ. ಸೊ ಈ ತರ ಭಕ್ತರ ಹೃದಯದಲ್ಲಿ ನಮ್ಮ ಕಡೆ ಈ ತರ ಏನಾದ್ರು ಒಳ್ಳೆಯ ವಿಚಾರ ಬಂದ್ರೆ ನಮ್ಮ ಭಕ್ತಿಯದಲ್ಲಿ ಕೂಡ ಒಂದು ಪ್ರಗತಿ ಆಗುತ್ತೆ. ನಮ್ಮ ಜೀವನದಲ್ಲಿ ಆಗಿರಲಿ, ಏನಿದ್ರೆ ಬೇರೆ ಜೀವನದಲ್ಲಿ ಆಗಿರಲಿ, ಈ ತರ ಭಕ್ತರ ಹೃದಯದಲ್ಲಿ ಈ ತರ ಒಂದು ಒಳ್ಳೆಯ ವಿಚಾರ ಬಂದ್ರೆ ಅದೊಂದು ಪ್ರಗತಿ ಆಗುತ್ತೆ. ಸೊ ಈ ತರ ಒಳ್ಳೆಯ ವಿಚಾರ ಎಲ್ಲ ನವದೀಪದಲ್ಲಿ ಸೇರುವ ಎಲ್ಲ ಭಕ್ತರಿಗೆ ಇತ್ತು. ಈ ಒಂದು ಆಶೀರ್ವಾದ ಎಲ್ಲರೂ ಚೈತನ್ಯ ಮಹಾಪ್ರಭುಗೆ ಕೊಡ್ತಾ ಇದ್ರು. ಇವರು ಆಗಿದಷ್ಟು ಬೇಗ ಒಂದು ಭಕ್ತಿ ಮಾರ್ಗಕ್ಕೆ ಇವರು ಸೇರ್ಕೋಬೇಕು ಅಂತ ಎಲ್ಲರೂ ಒಂದು ಆಸೆ. ಸೊ ಈ ಆಸೆ ಆಗಿದ ತಕ್ಷಣ ಸೊ ನಿತ್ಯಾನಂದರು ಹೊರಗೆ ಬರ್ತಾರೆ. ಎಲ್ಲಿಂದ ಬರ್ತಾ ಇದ್ದಾರೆ ಅವರು? ವೃಂದಾವನದಿಂದ ಅವರು ನವದೀಪ ಅಲ್ಲಿ ಬಂದರು. ಸೊ ಅಲ್ಲಿ ಬಂದು ಡೈರೆಕ್ಟ್ ಆಗಿ ಅವರು ಚೈತನ್ಯ ಮಹಾಪ್ರಭು ಮನೆಗೆ ಹೋಗಲಿಲ್ಲ. ಅವ್ರು ಏನು ಮಾಡಿದ್ರು ಅಂದರೆ ಒಬ್ಬರು ನಂದನ ಆಚಾರ್ಯ ಅಂತಿದ್ರು. ಸೊ ನಿತ್ಯಾನಂದ ಪ್ರಭುದ ಒಂದು ವ್ಯವಹಾರ ಬಂದು ಅವ್ರದ್ದು ಒಂದು ಅವಧೂತ ವ್ಯವಹಾರ. ಅವಧೂತ ಅಂದರೆ ಅದರ ಡೈರೆಕ್ಟ್ ಮೀನಿಂಗ್ ಏನಂತ ಕೇಳಿದ್ರೆ ಅಂದರೆ ಈ ಶಬ್ದ ಅವಧೂತ ಶಬ್ದ ಒಂದು ಅರ್ಥ ಒಂದು ಹುಚ್ಚ ವ್ಯಕ್ತಿ. ಏನು? ಹುಚ್ಚ ವ್ಯಕ್ತಿ. ಹುಚ್ಚರಂದರೆ ಒಂದು ಭೌತಿಕ ಪರಿಸ್ಥಿತಿಯಲ್ಲಿ ಅವರು ಒಂದು ಹುಚ್ಚ ಒಂದು ಪರಿಸ್ಥಿತಿ ಆಗಿಲ್ಲ. ಆಧ್ಯಾತ್ಮಿಕ ವಿಚಾರದಲ್ಲಿ ಅವರು ಹುಚ್ಚಾಗ್ಬಿಟ್ಟಿದ್ದಾರೆ. ಈ ಭೌತಿಕ ಜಗತ್ತಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ಈ ತಮೋಗುಣ ರಜಗುಣ ಅದು ಕೂಡಿ ಜನರಿಗೆ ಅದು ಹಾಗೆ ಟೈಟ್ ಹೋದಾಗ ಅವ್ರು ಹುಚ್ಚಾಗ್ಬಿಡ್ತಾರೆ. ಏನೇನು ಮಾಡಾಕ್ತಿದ್ದಾರೆ. ಈಗಿನ ಸಮಯದಲ್ಲಿ ನೋಡ್ಬೋದು ಎಷ್ಟೆಲ್ಲ ನಾವೆಲ್ಲರೂ ಇಲ್ಲಿ ಕೂತಿದ್ದವರು ಎಲ್ಲರೂ ಹೆಚ್ಚಾಗಿ ಎಲ್ಲರೂ ಸ್ಕೂಲಿಗೆ ಹೋಗಿದ್ದೀವಿ. ಸ್ಕೂಲಿಗೆ ಹೋದ ತಕ್ಷಣ ಎಷ್ಟೆಲ್ಲ ನಾವು ಕಲ್ತಿದ್ದೀವಿ. ಆ ಕಲ್ತಿದ್ದೆಲ್ಲ ಏನಾದರೂ ಒಂದು ನಿಮ್ಮ ಪ್ರೊಫೆಷನ್ದಲ್ಲಿ ಏನಾದರೂ ಉಪಯೋಗ ಆಗ್ತಾ ಇದೆಯಾ? ಆದರೂ ಎಲ್ಲರೂ ತಮ್ಮ ಮಕ್ಕಳಿಗೆ ಸ್ಕೂಲಿಗೆ ಸೇರಿಸ್ತಾರೆ. ಆದರೆ ಇವರು ಚೈತನ್ಯ ಮಹಾಪ್ರಭು ಬಂದು ಅಳುವುದ. ಸೊ ಇವರು ಓದ್ತಾನೆ ಹೇಗಿತ್ತಂದ್ರೆ ಭಕ್ತಿ ಮಾರ್ಗದಲ್ಲಿ ಆ ಪ್ರೇಮಾವೇಶ ಆಗಿ ಅವರು ಆ ಹುಟ್ಟುತ್ತಾರೆ. ಅದಕ್ಕೆ ಅವರು ಅವಧೂತ ಅಂತ ಹೇಳ್ತಿದ್ರು. ಪಾತ್ರ ವಿಚಾರ ನಾಹಿ ಸ್ಥಾನ. ಒಂದು 15ನೇ ಶತಮಾನದಲ್ಲಿ ನಿಮಗೆ ಒಂದು ಭಗವದ್ಗೀತೆ ಓದುವ ಆಸೆ ಇದ್ದಿದ್ರೆ ವೇದಶಾಸ್ತ್ರದಲ್ಲಿ ಏನು ಬರೆದಿದ್ದಾರೆ ಒಂದು ಓದುವ ಆಸೆ ಇದ್ದರೆ ಯಾರು ನಿಮ್ಗೆ ಆ ಜ್ಞಾನವನ್ನು ಕೊಡೋದೇ ಇಲ್ಲ. ಪುಸ್ತಕ ಸಿಗೋದಿಲ್ಲ ನಿಮಗೆ. ಜ್ಞಾನ ಕೊಡುವುದು ಮಾತ್ರ ದೂರ ಇದ್ದು ಪುಸ್ತಕದ ಹೆಸರು ಕೂಡ ಗೊತ್ತಾಗೋದಿಲ್ಲ. ಗೂಗಲ್ದಲ್ಲಿ ಸರ್ಚ್ ಮಾಡಬೇಕಂದ್ರೂ ಆಸೆ ಇದ್ರೂ ಕೂಡ ನಿಮ್ಗೆ ಗೂಗಲ್ ಅಂತೂ ಇಲ್ಲೇ ಇಲ್ಲ, ಆ ಹೆಸರು ಸಿಗೋದಿಲ್ಲ ನಿಮಗೆ. ಹುಡುಗೋದಂತೂ ದೂರಿಲ್ಲ. ಅದಕ್ಕೆ ಇವ್ರ ಹೆಸರು ಬಂದು ನಿತ್ಯಾನಂದ ಅವಧೂತ ಅಂದರೆ ಇವ್ರು ಎಲ್ಲರಿಗೂ ಆ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಜ್ಞಾನವನ್ನು ಕೊಡ್ತಾರೆ. ಸೊ ಇವರು ಬಂದು ನಂದನ ಆಚಾರ್ಯ ಇವರೊಬ್ಬರು ಭಕ್ತರಲ್ಲಿ ಮನೆಯಾಗಿ ಅವರು ವಾಸ ಆದ ತಕ್ಷಣ ಚೈತನ್ಯ ಮಹಾಪ್ರಭು ಬಂದು ಹರಿದಾಸ್ ಠಾಕೂರ್ ಮತ್ತೆ ಅದ್ವೈತ ಆಚಾರ್ಯಗೆ ಕರೀತಾರೆ. ಕರೀದು ಏನು ಹೇಳ್ತಾರೆ ಅಂದರೆ, ನಿನ್ನೆ ರಾತ್ರಿ ನನ್ನ ಕನಸಿನಲ್ಲಿ ಒಬ್ಬರು ವ್ಯಕ್ತಿ ಬಂದರು. ಅವರು ಒಂದು ರಥದಲ್ಲಿ ಬರ್ತಾ ಇದ್ರು ನಮ್ಮ ಮನೆಗೆ. ರಥ ಬಂದು ತುಂಬ ವಿಶಾಲವಾಗಿತ್ತು ಮತ್ತು ತುಂಬ ಗ್ರ್ಯಾಂಡ್ ಆಗಿತ್ತು, ತುಂಬ ಸುಂದರವಾಗಿತ್ತು. ಇವ್ರ ವ್ಯಕ್ತಿತ್ವ ಹೇಗಿತ್ತಂದರೆ ಒಂದು ಕೈಯಲ್ಲಿ ಹಲ ಇಟ್ಕೊಂಡಿದ್ರು, ಇನ್ನೊಂದು ಕೈಯಲ್ಲಿ ಗದ ಇಟ್ಕೊಂಡಿದ್ರು. ಕಿವಿಯಲ್ಲಿ ತುಂಬ ದೊಡ್ಡದಾಗಿ ಒಂದು ಕುಂಡಲ ಸೇರಿ ತುಂಬ ವಿಶಾಲವಾಗಿತ್ತು, ತುಂಬ ಸುಂದರವಾಗಿತ್ತು. ಎಲ್ಲರೂ ಅವ್ರು ಕೇಳ್ತಾ ಇದ್ರು. ಒಂದು ಸಿನಿಮಾದ ಒಂದು ಗರ್ಜನೆ ಇರುತ್ತಲ್ಲ ಆ ಥರ ಒಂದು ಅವ್ರದ್ದು ಒಂದು ವಾಯ್ಸ್, ಅವ್ರು ಆ ಥರ ಒಂದು ಹೇಳ್ತಾ ಇದ್ರು. ಧ್ವನಿ ಆ ಥರ ಇತ್ತು. ಆ ಧ್ವನಿಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಮನೆ ಬಂದು ಇದು ನಿಮಾಯ್ ಪಂಡಿತ್ ಅವ್ರ ಮನೆಯ, ಈ ಮನೆ ಬಂದು ನಿಮಾಯ್ ಪಂಡಿತ್ ಅವ್ರ ಮನೆಯ, ಈ ಥರ ದೋಸೆ ಆಗಿ ಅವರು ಗರ್ಜನೆ ಮಾಡ್ತಾ ಇದ್ರು. ಈ ಮನೆ ಬಂದು ನಿಮಾಯ್ ಪಂಡಿತ್ ಅವ್ರ ಮನೆಯ ಅಂತ ಹೇಳಿ ಅವರು ಗರ್ಜನೆ ಮಾಡ್ತಾರೆ. ಸೊ ಇದು ಕೇಳ್ತಾ ನಾನು ನಿದ್ರೆ ನನಗೆ ಬಿಟ್ಟು. ಸೊ ನನಗೆ ಅವರಿಗೆ ಭೇಟಿ ಆಗಲಿಕ್ಕೆ ನನಗೊಂದು ಆಸೆ ಇದೆ ಅಂತ ಹೇಳಿದರು. ಯಾರು? ಚೈತನ್ಯ ಮಹಾಪ್ರಭು. ನನಗೆ ಇವರಿಗೆ ಭೇಟಿ ಆಗಲಿಕ್ಕೆ ಆಸೆ ಇದೆ. ಸೊ ದಯವಿಟ್ಟು ನೀವು ಅವರಿಗೆ ಹುಡುಕಿ ಅವರಿಗೆ ಕರ್ಕೊಂಡ್ಬರ್ಬೇಕಂತ. ಸೊ ಅದ್ವೈತ ಆಚಾರ್ಯ ಮತ್ತು ಹರಿದಾಸ್ ಠಾಕೂರ್ ಏನು ಮಾಡಿದ್ರಂತೆ, ಇಡೀ ನವದ್ವೀಪದಲ್ಲಿ ಇರುವ ಎಲ್ಲ ಸ್ಥಾನಕ್ಕೆ ಹೋದರು ಅವರು. ಅಲ್ಲಿ ಇರುವ ಒಂದು ದೇವಸ್ಥಾನ, ಇರುವ ಒಂದು ಮಾರ್ಕೆಟ್ ಪ್ಲೇಸ್, ಇರುವ ಒಂದು ಬೇರಿಂಗ್ ಘಾಟ್ ಅಂದರೆ ಅಲ್ಲಿ ತುಂಬ ಕೆರೆಗಳಿವೆ ಅಲ್ಲಿ ಬೆಂಗಾಲದಲ್ಲಿ. ಕೆರೆಯ ಒಂದು ಮೂಲೆಯಲ್ಲಿ ಎಲ್ಲರೂ ಭಕ್ತರಾಗಿರಲಿ, ಸಾಮಾನ್ಯ ಜನರು ಎಲ್ಲರೂ ಹೋಗಿ ಸ್ನಾನ ಮಾಡ್ತಾರೆ. ಆ ಸ್ನಾನ ಒಂದು ಸ್ಥಳಿಗೆ ಹೋಗಿ ಎಲ್ಲ ಹೋಗ್ತಾ ಇದ್ರು. ಈ ಥರ ವ್ಯಕ್ತಿ ಇದ್ದಾರೆ, ಈ ಥರ ವ್ಯಕ್ತಿ ಇದ್ದಾರೆ, ಈ ಥರ ವ್ಯಕ್ತಿ ಇದ್ದಾರೆ, ಎಲ್ಲರೂ ಕೇಳ್ತಾ ಇದ್ರು. ಇಡೀ ದಿವಸ ಎಲ್ಲರೂ ಕೇಳಿದ ಮೇಲೆ ಯಾರಿಗೂ ಏನು ಗೊತ್ತಾಗಲಿಲ್ಲ, ಇವ್ರಿಗೆ ಗೊತ್ತಾಗಲಿಲ್ಲ. ಆಮೇಲೆ ಚೈತನ್ಯ ಮಹಾಪ್ರಭುಗೆ ಬಂದವರು ಹೇಳ್ತಾರೆ ಏನಂದರೆ, ನಾವು ಎಲ್ಲ ಕಡೆ ಹೋಗಿದ್ವಿ, ಆದರೆ ನಮಗೇನು ಪ್ರಯೋಜನ ಆಗಿಲ್ಲ. ಇವ್ರು ಎಲ್ಲಿದ್ದಾರೆ ಅಂತ ನಮಗೇನು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರು. ಸೊ ಹೀಗೆ ಹೇಳಿದ ತಕ್ಷಣ ಚೈತನ್ಯ ಮಹಾಪ್ರಭು ಏನು ಹೇಳಿದ್ರೆ ಅಂದರೆ,
ಇವರು ನಿಮಗೆ ಈ ಥರ ಸಿಗೋದಿಲ್ಲ. ಚೈತನ್ಯ ಮಹಾಪ್ರಭು ಬಂದು ಪರಮಾತ್ಮ ಎಲ್ಲ ಹೃದಯದಲ್ಲಿ ಅವರಿಗೆ ಗೊತ್ತಿದೆ. ಇಡೀ ಜಗತ್ತಿನಲ್ಲಿ ಯಾರು ಏನಿದ್ದಾರೆ ಹೇಗಿದ್ದಾರೆ ಅವರು ಒಂದು ಹೃದಯದಲ್ಲಿ ಏನು ಅಂತ ಯಾರು ಏನಿದ್ದಾರೆ ಏನು ಹೇಗೆ ಮಾಡ್ತಾ ಇದ್ದಾರೆ ಯಾರು ಹೇಗೆ ಮಾಡ್ತಾ ಇದ್ದಾರೆ ಎಲ್ಲ ಅವರಿಗೆ ಒಂದು ಗೊತ್ತು. ಸೊ ಅವರಿಗೆ ಗೊತ್ತಿತ್ತು. ಚೈತನ್ಯ ಮಹಾಪ್ರಭು ಇವರು ನಿತ್ಯಾನಂದರು ಹೇಳಿದ್ದಾರೆ ಯಾರ ಮನೆಯಲ್ಲಿ ವಾಸ ಆಗಿದ್ರು ಅವರು ನಂದನಾಚಾರ್ಯ ಮನೆಯಲ್ಲಿ ಅವರು ವಾಸ ಆಗಿದ್ದರು ಅವರಿಗೆ ಗೊತ್ತು. ಇವರೇ ಹೇಳಿದ್ರೆ ಇವರು ನಿಮಗೆ ಹೀಗೆ ಸಿಗೋದಿಲ್ಲ. ಜೋರಾಗಿ ಹರಿನಾಮ ಸಂಕೀರ್ತನೆ ನೀವು ಮಾಡ್ತಾ ಹೋಗ್ಬೇಕು. ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ. ಹೋಗ್ತಾ ಇದ್ರು. ಚೈತನ್ಯ ಮಹಾಪ್ರಭುವರಿಗೆ ಗೊತ್ತಿತ್ತು ಇವರು ಯಾರ ಮನೆಯಲ್ಲಿ ವಾಸ ಆಗಿದ್ರು, ನಂದನಾಚಾರ್ಯರ ಮನೆಯಲ್ಲಿ. ಸೀದಾ ನಂದನಾಚಾರ್ಯರ ಮನೆಗೆ ಹೋದ್ರು. ಹೋದ ತಕ್ಷಣ ಒಂದು ಏನು ಪರಿಸ್ಥಿತಿ ಅಂತ ಅಂದ್ರೆ, ಈ ಒಂದು ಬಂದು ನಿತ್ಯಾನಂದರು ಮತ್ತು ಚೈತನ್ಯ ಮಹಾಪ್ರಭು ಒಂದು ಹುಟ್ಟಿರುವ ಒಂದು ವರ್ಷ, ಅಲ್ಲಿ ಮಿಡಲಲ್ಲಿ ಇರುವ ಒಂದು ಅವಧಿ ಹೆಚ್ಚು ಕಡಿಮೆ 10-12 ವರ್ಷ. ಅವರು ಯಾವಾಗ ತೀರ್ಥಯಾತ್ರೆಗೆ ಸೇರ್ಕೋತಾರಲ್ಲ ಸಾಧು ಜೊತೆ, ಅವಾಗ ಬಂದು ಅವರ ವಯಸ್ಸು ಹೆಚ್ಚು ಕಡಿಮೆ 10-12 ಆಗಿತ್ತು. ಅವಾಗ ಚೈತನ್ಯ ಮಹಾಪ್ರಭು ಒಂದು ಜನ್ಮವಾಗಿತ್ತು. ಸೊ ಇಬ್ರು ಬಂದ ತಕ್ಷಣ ನಿತ್ಯಾನಂದರು ಹೆಚ್ಚು ಕಡಿಮೆ ಒಂದು 30-32 ವರ್ಷ ಚೈತನ್ಯ ಮಹಾಪ್ರಭು ಒಂದು ದರ್ಶನ ತಗೊಂಡೇ ಇಲ್ಲ. ಅವರಿಗೆ ನೋಡಿದ ತಕ್ಷಣ ಅವರು ಹೃದಯದಲ್ಲಿ ಇಷ್ಟೊಂದು ಭಕ್ತಿದ ಸ್ಫೂರ್ತಿ ಬಂತಂದ್ರೆ, ಅವ್ರಿಗೆ ನೋಡಿ ಎದ್ದು ಅವರು ಎಷ್ಟು ಸಾತ್ವಿಕ ವಿಕಾರ ಎಲ್ಲ ಆಗಿ ಅಲ್ಲೇ ಅವರು ಒಂಥರ ಪ್ರಾಣ ಕಳ್ಕೊಂಡು ಅಲ್ಲೇ ಬಿದ್ದುಬಿಟ್ರು. ಎಲ್ಲ ಭಕ್ತರಿಗೆ ತುಂಬಾ ಆಶ್ಚರ್ಯ, ಇದೇನಿದು ಈ ಥರ ಆಯಿತು. ಅದು ಯಾರಿಗೆ ಭೇಟಿ ಆದ ತಕ್ಷಣ ತುಂಬಾ ಖುಷಿಯ ಒಂದು ವಾತಾವರಣ ಇರುತ್ತೆ. ಇವರು ಚಕ್ರ ಬಂದ್ಬಿಟ್ಬಿಟ್ರು, ಇದೇನಾಯ್ತು ಅಂತ ಕೇಳಿದ್ರು. ಚೈತನ್ಯ ಮಹಾಪ್ರಭು ಏನು ಹೇಳಿದ್ರು ಅಂದ್ರೆ, ಆಯ್ತು ಏನಾದರೂ ಮಾಡಿ ಬೆಳೆಸಲಿಕ್ಕೆ ಅಂತ ಹೇಳಿ ಎಲ್ಲ ತುಂಬಾ ಪ್ರಯತ್ನ ಮಾಡಿದ್ರು. ಯಾರೋ ಶೇಕ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು, ನೀರು ಹಾಕಿದ್ರು. ಏನು ಆಗ್ತಾನೆ ಇಲ್ಲ ಇವರಿಗೆ. ಇವರೆಲ್ಲ ಹೀಗೆ ಹೇಳೋದಿಲ್ಲ ಇವರಿಗೆ ಒಂದು ಹರಿನಾಮ, ತುಂಬಾ ಜೋರಾಗಿ ಹರಿನಾಮ ಬೇಕು. ಹರೇ ಕೃಷ್ಣ 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 ಹರೇ ಹರೇ
ಕೇಳಿ ನಿತ್ಯಾನಂದರು ನೆನೆದ ಮೇಲೆ ನಿಂತೋಗಿದ್ರು. ಇದು ಕೇಳಿದ ತಕ್ಷಣ ಅವರಿಗೆ ಎಚ್ಚರಿಕೆ ಆಯಿತು. ಸರಿ, ಆದ ತಕ್ಷಣ ಅವರು ಚೈತನ್ಯ ಮಹಾಪ್ರಭು ನೋಡಿದರು. ನೋಡಿದ ತಕ್ಷಣ ಇವರಿಬ್ರು ಹರಿನಾಮ ಸಂಗೀತದಲ್ಲಿ ಕೂಡ್ಕೊಂಡ್ಬಿಟ್ರು. ಎಲ್ಲರೂ ಭಕ್ತರು ಹರಿನಾಮ ಸಂಗೀತದಲ್ಲಿ ನಡೆಸ್ತಾ ಇದ್ರು, ಇವರು ಕೂಡ್ಕೊಂಡ್ಬಿಟ್ರು. ನಾವು ಹರಿನಾಮ ಸಂಗೀತ ಮಾಡುವಾಗ ಇರ್ತೀವಿ ನೋಡಿದಲ್ಲ, ರೌಂಡಾಗಿ. ಸೊ ನಾವು ತಿರುವಾಗ ಹಾಗೆ ರೌಂಡಾಗಿ ಸಾಕು ನಿಧಾನವಾಗ್ತಿರ್ತೀವಿ. ಅದೇ ಚೈತನ್ಯ ಮಹಾಪ್ರಭು ನಿತ್ಯಾನಂದರು ತಿರುಗುವಾಗ ಬಗುರಿ ಅಂದ್ರೆ ಗೊತ್ತಲ್ಲ, ಟಾಪ್ ಆ ಥರ ಕಾಣ್ತಾ ಇತ್ತು ಎಲ್ಲರೂ. ಎರಡು ಒಂದು ವಿಶಾಲ ಸಾಯಿದ ಬಗೆಲಿ ತಿಳಿಸ್ತಾ ಹೇಗೆ ಕಾಣುತ್ತಲ್ಲ, ಆ ಥರ ಕಾಣ್ತಾ ಇತ್ತು. ಈ ಥರ ಒಂದು ಸೌಂದರ್ಯವಾದ ದೃಶ್ಯ ಯಾರೂ ನೋಡಿದ್ರಿಲ್ಲ. ಸೊ ಈ ಥರ ಹರಿನಾಮ ಸಂಕೀರ್ತನೆ ನಡೀತಾ ಹೋಯ್ತು. ಇವರು ತಿಂತಾ ಇದ್ರು, ಎಲ್ಲರೂ ಬರ್ತಾರೆ ಹರಿನಾಮ ಸಂಕೀರ್ತನೆಯಲ್ಲಿ. ಹಾಗೆ ಹರಿನಾಮ ಸಂಕೀರ್ತನೆ ಅಲ್ಲಿಂದ ಆಚಾರ್ಯವ್ರ ಮನೆಯಿಂದ ಸೀದಾ ಮತ್ತೆ ಸಚಿಮತ ಮನೆಗೆ ವಾಪಸ್. ಅಲ್ಲಿ ಹೋಗಿ ಎಲ್ಲರೂ ಪ್ರಸಾದ ತಗೊಂಡು ಅದಾದಮೇಲೆ ಮುಖ್ಯವಾಗಿ ನೆಕ್ಸ್ಟ್ ಆಗುವ ಒಂದು ರೀತಿ ಯಾವುದಾಯ್ತಂದ್ರೆ, ಚೈತನ್ಯ ಮಹಾಪ್ರಭು ಒಂದು ಆಸೆ ಇತ್ತು. ಈ ಹರಿನಾಮ ಸಂಕೀರ್ತನೆ ಒಂದು ನವದೀಪ್ ಗ್ರಾಮದಲ್ಲಿ ಅಂತ ನಡೀತಾ ಇದೆ, ಅಂದರೆ ಇದು ಇಡೀ ಜಗತ್ತಿಗೆ ಹೋಗ್ಬೇಕಂತೇಳಿ. ಚೈತನ್ಯ ಮಹಾಪ್ರಭು ಆ ಸಮಯದಲ್ಲಿ ಹೇಗಾಗಿತ್ತಂದ್ರೆ, ಒಂದು ಮೂಢನಂಬಿಕೆ, ಧರ್ಮದಲ್ಲಿ ಮೂಢನಂಬಿಕೆ ಸಂಬಂಧಪಟ್ಟ ವಿಚಾರ ಹೇಗಿತ್ತಂದ್ರೆ, ಅವರು ನಿಮಾಯ ಪಂಡಿತ ಆದಾಗ ಅವರು ಸಂಸ್ಕೃತ ಸ್ಕೂಲ್ ನಡೆಸ್ತಾ ಇದ್ರು. ಸಂಸ್ಕೃತ ಮತ್ತು ಆದಿ ಇದು ಎಲ್ಲ ವ್ಯಾಕರಣ ಎಲ್ಲ ಕಲಿಸ್ತಾ ಇದ್ರು. ಸೊ ಅವರ ಒಂದು ಸ್ಕೂಲಲ್ಲಿ ಒಬ್ಬರ ಛಾತ್ರಿಗೆ ಒಬ್ಬರು ಹಾಗೆ ಒಂದ್ಸಲ ಅವರಿಗೆ ಜೋರಾಗಿ ಏನು ಹೇಳ್ಬಿಟ್ರು, ಹೀಗೆಲ್ಲ ಮಾಡ್ತಿದ್ದಾರೆ, ಈಗ ಮಾತಾಡೋದಂತ ಹೇಳಿ. ಸೊ ಇವರ ಛಾತ್ರ ಯಾರಿದ್ದಾರಲ್ಲ, ಸ್ಟೂಡೆಂಟು, ಇವ್ರದ್ದು ಜಾತಿ ಬಂದು ಚೈತನ್ಯ ಮಹಾಪ್ರಭು ಜಾತಿಗಿಂತ ಏನೇ ಒಂದು ದೊಡ್ಡದು ಏನಾಗಿತ್ತು, ಇವ್ರು ಬ್ರಾಹ್ಮಣ ಜಾತಿಗೆ ಏನಾಗಿತ್ತು. ಸೊ ಇವ್ರಿಗೆ ಬಂದು ತುಂಬ ಕೋಪ ಆಗಿತ್ತು. ಶಿಕ್ಷಕರ ಮೇಲೆ ಒಂದು ತುಂಬ ಕೋಪ ಬಂತು. ಅವ್ರು ಚೈತನ್ಯ ಮಹಾಪ್ರಭುಗೆ ಏನೊಂದು ವಿಚಾರ ಬಂತಂದ್ರೆ, ಈ ಸಮಾಜಕ್ಕೆ ನಾನು ಏನಾದ್ರು ಉದ್ಧಾರ ಮಾಡ್ಬೇಕಂದ್ರೆ ಈ ಥರ ಹೇಳಿದರೆ ಆಗೋದಿಲ್ಲ, ನಾನು ಸನ್ಯಾಸ ತಗೊಂಡ್ರೆ ಮಾತ್ರ ಇವರಿಗೆ ಏನಾದ್ರು ಪ್ರಯೋಜನ ಆಗ್ತದೆ. ಅದಕ್ಕೋಸ್ಕರ ಅವರು ಸನ್ಯಾಸವನ್ನು ಕರೆದ್ರು. ಆಮೇಲೆ ಸನ್ಯಾಸ ತಗೊಂಡ ತಕ್ಷಣ ಏನಾಗುತ್ತೆ ಅಂದರೆ, ಸಮಾಜದಲ್ಲಿ ಇವರು ಒಂದು ನಿಯಮಗಳನ್ನೆಲ್ಲ ಪಾಲನೆ ಮಾಡಬೇಕಾಗುತ್ತೆ. ಅಲ್ಲಿ ಇಲ್ಲಿ ಬೇಕಾದಲ್ಲಿ ಎಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ, ಬೇಕಾದ ವ್ಯಕ್ತಿ ಜೊತೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಒಂದು ಯಾವುದೋ ಒಂದು ಎಲ್ಲೇ ಒಂದು ಕ್ಷೇತ್ರದಲ್ಲಿ ತುಂಬ ಪಾಪದ ಕಾರ್ಯ ಏನೋ ನಡೀತಾ ಇದ್ದಾರೆ, ಅಲ್ಲೆಲ್ಲ ಹೋಗ್ಲಿಕ್ಕೆ ಒಂದು ಅನುಮತಿ ಇಲ್ಲ. ಸೊ ಚೈತನ್ಯ ಮಹಾಪ್ರಭು ಹೆಚ್ಚಾಗಿ ಈ ಥರ ಒಂದು ವ್ಯಕ್ತಿ ಜೊತೆ ಒಂದು ಏನೋ ಒಂದು ವಿನಿಮಯ ನಡೆಸೋದಿಲ್ಲ. ಇದೆಲ್ಲ ನಡೆಸಲಿಕ್ಕೆ ಒಂದು ಏನೊಂದು ಜವಾಬ್ದಾರಿ ಇತ್ತಲ್ಲ, ಆ ಜವಾಬ್ದಾರಿಯನ್ನು ಅವರು ಪೂರ್ತಿ ನಿತ್ಯಾನಂದರಿಗೆ ಕೊಟ್ಬಿಟ್ಟಿದ್ರು. ಇದೆಲ್ಲ ಜವಾಬ್ದಾರಿಯನ್ನು ನೀವೇ ನಿಭಾಯಿಸಿ ಅಂತ ಹೇಳಿ ಅವ್ರಿಗೆ ಕೊಟ್ಬಿಟ್ಟು. ಸೊ ಈ ಸಮಯದಲ್ಲಿ ಅವರು ಇದನ್ನು ಹೇಳ್ತಾರೆ ಅವರಿಗೆ, ರಿಪೀಟ್ ಮಾಡಿ. ಸುನೋ ಸುನೋ ನಿತ್ಯಾನಂದ ಸುನೋ ಹರಿದಾಸ್, ಸುನೋ ಸುನೋ ನಿತ್ಯಾನಂದ ಸುನೋ ಹರಿದಾಸ್, ಸರ್ವತ್ರ ಅಮರ ಆಜ್ಞಾ ಪರಮ ಪ್ರಕಾಶ, ಪ್ರತಿ घरे धर दिया मांगिए भिक्षा, प्रति घरे घरे दिया मांगिए भिक्षा, बोलो कृष्णा भजा कृष्णा करो कृष्णा शिक्षा, सुनो सुनो नित्यानंद सुनो हरिदास, ಈ ತರ ತಮ್ಮ ಆಜ್ಞೆಯನ್ನು ಅವರು ನೀಡಿದ್ದಾರೆ. ಏನು ಆಜ್ಞೆ ಅಂತಂದ್ರೆ, ಬೋಲೋ ಕೃಷ್ಣ ಭಜೋ ಕೃಷ್ಣ ಕೊರೋ ಕೃಷ್ಣ ಶಿಕ್ಷಾ. ಸೊ ಇವರು ಹರಿದಾಸ್ ಠಾಕೂರ್ ಮತ್ತೆ ಸುನೋ ಸುನೋ ನಿತ್ಯಾನಂದ ಸುನೋ ಹರಿದಾಸ್, ನಿತ್ಯಾನಂದ ಪ್ರಭು ಅವರು ಈ ಆದೇಶವನ್ನು ಕೊಡ್ತಾರೆ. ಸೊ ಈ ಆದೇಶವನ್ನು ಕೊಟ್ಟ ತಕ್ಷಣ ಅವರು ಪ್ರಚಾರದ ಸೇವೆಯನ್ನು ಅವರು ಪ್ರಾರಂಭಿಸುತ್ತಾರೆ. ಇದರಿಂದ ನಮ್ಗೆ ಏನು ತಿಳುವಳಿಕೆ ಸಿಗುತ್ತೆ ಅಂದ್ರೆ, ಈ ಜಗತ್ತು
ಮಟ್ಟಿಗೆ ಬಂದು ಒಂದು ಸೇವೆ ಅಂತ ಸೇರ್ಕೊಳ್ಳೋದಿಲ್ಲ. ತಿಳಿತಲ್ಲ, ಸಮಾಜದಲ್ಲಿ ಏನೇನೋ ಒಂದು ಚಟುವಟಿಕೆ ಇದೆ ಅಲ್ಲ, ಅದೆಲ್ಲ ಒಂದು ಸೇವೆ ಅಂತ ಹೇಳೋದು ಸೇರ್ಕೊಳ್ಳಿ. ಉದಾಹರಣೆಗೆ ಒಂದು ನಮ್ಮ ಶೇಷಾದೇವರ ದೇವಸ್ಥಾನದಲ್ಲಿ ಜನ್ಮಾಷ್ಟಮಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಓಕೆ, ಎಷ್ಟೆಲ್ಲ ಸೇವೆ ಇರುತ್ತೆ, ಕಿಚನ್ ಆಗಿರಲಿ, ಅಲ್ಲಿ ಎಲ್ಲ ಆಗಿರಲಿ. ಒಬ್ಬರು ಯಾರೇ ಒಬ್ಬರು ಭಕ್ತ ಬಂದು ಏನು ಮಾಡ್ತಾ ಇದ್ದಾರೆ ಅಂದರೆ, ಒಂದು ದೇವಸ್ಥಾನದ ಮುಂದ್ಗಡೆ ಎಲ್ಲರೂ ಚಪ್ಪಲ್ ಇಟ್ಟಿದ್ರು. ಆ ಚಪ್ಪಲಿಗೆ ಹೋಗಿ ಏನು ಮಾಡ್ತಾ ಇದ್ದಾರೆ, ಒಂದು ಹಸಿ ಬಟ್ಟೆ ತಗೊಂಡು ನೀರಲ್ಲಿ ಎತ್ತಿ ಪ್ರತಿ ಚಪ್ಪಲಿಗೆ ಹೋಗಿ ಅವರು ಬೆಳೆದು ತಲೆ ಮೇಲೆ ಹಾಕುತ್ತಾ ಇದ್ರು. ಎಲ್ಲಾದ್ರೂ ಭಕ್ತರು ಒಂದು ಚರಣದ ಒಂದು ಧೂಲ ಸಿಗಲಿ ಅಂತ ಹೇಳಿ ತಲೆ ಮೇಲೆ ಹಾಕುತ್ತೆ. ಸೊ ಈ ಥರ ಒಂದು ತಲೆ ಮೇಲೆ ಹಾಕಿದರೆ ಅಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೆ ಅದು ತಲೆ ಮೇಲೆ ಬಂದುಬಿಡುತ್ತೆ ಅಷ್ಟೇ. ಆಶೀರ್ವಾದ ಏನು ಸಿಗೋದಿಲ್ಲ, ಗೊತ್ತಾಯ್ತಲ್ವಾ? ಆಶೀರ್ವಾದ ಏನು ಸಿಗೋದಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭು ಈ ಥರ ಒಂದು ಆದೇಶ ಕೊಟ್ಟ ಮೇಲೆ ಅವರು ತಮ್ಮ ಸೇವೆಯನ್ನು ಅವರು ಪ್ರಾರಂಭಿಸಿದರು. ಇದಕ್ಕೆ ಸೇವೆ ಅಂದರೆ ಏನಂದರೆ, ಒಬ್ಬರು ಭಕ್ತರು ನಮಗೆ ಅವರು ಕೊಡ್ತಾರೆ, ಈ ಆದೇಶವನ್ನು ಕೊಡ್ತಾರೆ, ಅದಾದ್ಮೇಲೆ ನಾವು ಅದನ್ನು ಪ್ರಾರಂಭನೆ ಮಾಡಬೇಕು. ಇದ್ದರೆ ಅದು ಸೇವೆ ಅಂತ ಅದು ಕೌಂಟ್ ಆಗುತ್ತೆ. ಇದೊಂದು ಶಿಕ್ಷೆ ಎಲ್ಲಿಂದ ಸಿಗುತ್ತೆ? ಸೊ ಇದನ್ನು ಯಾರು ನಿಭಾಯಿಸ್ತಾ ಇದ್ದಾರೆ? ನಿತ್ಯಾನಂದ ಅವರು ಬಂದು ಆದಿಗುರು ಅವರು ಬಂದು ಮತ್ತೆ ಕೃಷ್ಣ ಮತ್ತು ಬಲರಾಮ ಮತ್ತು ನಿತ್ಯಾನಂದ ಅವರು ಮತ್ತು ಚೈತನ್ಯ ಮಹಾಪ್ರಭು ಇವರು 4 ವ್ಯಕ್ತಿ ಅಭಿನ್ನ, ಒಬ್ಬರೇ ವ್ಯಕ್ತಿ ಇವರು. ಇವರು ಪರಮಸತ್ಯ, ಎಲ್ಲರೂ ಒಬ್ಬರೇ ಪರಮಸತ್ಯ, ಒಬ್ಬರೇ ವ್ಯಕ್ತಿ. ಆದರೆ ಇವರು ನಮಗೆ ಏನು ಶಿಕ್ಷೆ ಕೊಡ್ತಾ ಇದ್ದಾರೆ ಅಂದರೆ, ಈ ಕೊಡುವ ಒಂದು ಹರಿನಾಮ ನಾನು ಕೊಡ್ತಾ ಇಲ್ಲ, ಯಾರು ಕೊಡ್ತಾ ಇದ್ದಾರೆ? ಚೇತನ ಮಹಾಪ್ರಭು ಅವರು ಕೊಡ್ತಾ ಇದ್ದಾರೆ. ಅವರು ಇರುವ ಒಂದು ಶಕ್ತಿಯಿಂದ ಎಲ್ಲರಿಗೊಂದು ಈ ಕಲಿಯುಗದಲ್ಲಿ ಉದಾಹರಣೆ ಆಗುತ್ತೆ, ನನ್ನ ಶಕ್ತಿಯಿಂದ ಆಗುವುದಿಲ್ಲ. ಇದು ತಿಳುವಳಿಕೆ ಯಾರು ಕೊಡ್ತಾ ಇದ್ದಾರೆ? ನಿತ್ಯಾನಂದ. ಸೊ ಇದು ನಮಗೂ ಕೂಡ ಗೊತ್ತಿರಬೇಕು. ಯಾಕಂದ್ರೆ ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂದರೆ, ಎಲ್ಲರೂ ಭಕ್ತರು ತಮ್ಮದು ಏನೋ ಒಂದು ಯೂಟ್ಯೂಬ್ ಚಾನಲ್ ಆಗಿರಲಿ, ಒಂದು ಝೂಮ್ ಆಗಿರಲಿ, ಅಲ್ಲಿ ಹಾಗೆ ಒಂದು ಪ್ರಚಾರವನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ ಸ್ಟಾರ್ಟ್ ಅಂತೂ ಮಾಡ್ತಾರೆ, ಆದರೆ ಭಕ್ತರು ಎಲ್ಲರೂ ಸೇರ್ಕೋತಾರಲ್ಲ ಝೂಮ್ ಆಗಿರಲಿ, ಅವ್ರು ಯಾರಿಗೂ ಅವರು ಒಂದು ಇಸ್ಕಾನ್ ದೇವಸ್ಥಾನ ಜೊತೆ ಸೇರಿಸೋದಿಲ್ಲ. ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡಿ ಇದ್ರ ಬಗ್ಗೆ ಯಾರು ಹೇಳ್ಕೊಡೋದಿಲ್ಲ. ಹಾಗೆ ಝೂಮಲ್ಲಿ ನನ್ನ ಜೊತೆನೇ ಇದ್ದು ನನ್ನ ಜೊತೆನೇ ಝೂಮಲ್ಲೇ ಸತ್ತೋಗ್ಬಿಡ್ರಿ ಅಂತ ಹೇಳ್ತೀವಿ. ನಿಮ್ಮ ಅಂತಿಮ ಸಂಸ್ಕಾರ ಕೂಡ ನಾವು ಝೂಮಲ್ಲೇ ಮಾಡ್ತೀವಿ ಅಂತ ಹೇಳ್ತೇವೆ. ನಾನು ನಿಜವಾದ ಮಾತು ಅನಿಸ್ತೇನೆ. ಈ ಥರ ಮಾಡುವುದರಿಂದ ತುಂಬ ಇಸ್ಕಾನ್ ದೇವಸ್ಥಾನಕ್ಕೆಲ್ಲ ತುಂಬ ತೊಂದರೆ ಆಗ್ತದೆ. ಯಾಕಂದರೆ ಕಷ್ಟ, ಇದೆಲ್ಲ ಬಿಲ್ಡಿಂಗ್ ಕಟ್ಟಲಿಕ್ಕೆ ಎಷ್ಟು ಕಷ್ಟಪಡ್ತಾರೆ. ಓಕೆ, ಅವರೆಲ್ಲ ಒಂದು ಝೂಮಲ್ಲಿ ಸೊ ಈ ಥರ ಎಲ್ಲ ಮಾಡಬಾರ್ದು. ಶಾಸ್ತ್ರದಲ್ಲಿ ಹೇಗೆ ಸೇವೆ ಮಾಡಬೇಕು ಅದರ ಬಗ್ಗೆ ಎಲ್ಲ ಪ್ರಮಾಣ ತಿಳಿಸಿದ್ದಾರೆ, ಅದರ ಪ್ರಕಾರ ನಾವು ನಡೆಯಬೇಕು. ಒಂದು ಸಂಸ್ಥೆ ನಡೆಸುವಾಗ, ಏನಾದರೂ ಒಂದು ಚಟುವಟಿಕೆ ನಡೆಯುವಾಗ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಯಾರಿಗೊಂದು ಕೋಪ ಬರುತ್ತೆ, ಕೋಪ ಬರುವುದಿಲ್ಲ, ತೊಂದರೆ ಎಲ್ಲ ಆಗ್ತಾ ಇರುತ್ತೆ. ತೊಂದರೆಗಳನ್ನು ಇಟ್ಕೊಂಡು ನಾವು ಹಾಗೆ ಮುಂದೆ ಹೋಗ್ತಾ ಇರುತ್ತೆ. ಸೊ ಇವರಿಗೆ ಈ ಆದೇಶವನ್ನು ಕೊಡ್ತಾರೆ, ಸುನು ನಿತ್ಯಾನಂದ ಸುನು ಹರಿದಾಸ್ ಹಮಾರ ಅಧ್ಯಾಯ ಸರ್ವತ್ರ ಹೋಯ್ ಪ್ರಕಾಶ್ ಪ್ರತಿ ಘರೆ ದಿಯಾ ಮಾಗಿಯೇ ದೀಕ್ಷಾ. ಓಕೆ, ಸೊ ಪ್ರಚಾರ ಮಾಡುವುದು ಅಂದರೆ ಆದೇಶ ಕೊಡುವುದಲ್ಲ. ಏನು ಹೇಳ್ತಾ ಇದ್ದಾರೆ? ಪ್ರತಿ ಘರೆ ದಿಯಾ ಮಾಗಿಯೇ ದೀಕ್ಷಾ. ಹೋಗಿ ಭಿಕ್ಷೆ ಕೇಳಬೇಕು. ಏನು ಭಿಕ್ಷೆ ಕೇಳಬೇಕು? ಬೋಲೋ ಕೃಷ್ಣ, ಭಜೋ ಕೃಷ್ಣ, ಬರೋ ಕೃಷ್ಣ. ಇವರು ಸರಿ, ನಾನು ನಿತ್ಯಾನಂದ ಪ್ರಭು ಲೀಲೆ ಬಂದಿದ್ದು ತುಂಬ ಇದೆ. ಸೊ ನಾನು ಆನ್ಲೈನ್ ಕ್ಲಾಸಸ್ ಹೋಗ್ತೇನಲ್ಲ, ಅಲ್ಲಿ ಕಾಲ್ ಮಾಡ್ತೀನಿ. ಅದರಿಂದ ಜಪಾನನ್ನ ಎಲ್ಲ ಗಮನಿಸ್ತಾರಲ್ಲ, ಅದು ನೀವು ಎಲ್ಲ ಅದನ್ನ ಹೇಳಿ. ಅದನ್ನೇ ಸೊ ಇವರು ನಿತ್ಯಾನಂದ ಹರಿದಾಸ್ ಶಾಸ್ತ್ರ ಬಂದು ಇವರು ಪ್ರಚಾರ ಮಾಡುವ ಒಂದು ಸೇವೆ ಬಗ್ಗೆ ಹೇಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಇವ್ರು ಏನು ಹೇಳಿದ್ದಾರೆ ಅಂದರೆ, ಪ್ರತಿ ಘರೆ ದಿಯಾ ಮಾಗಿಯೇ ದೀಕ್ಷಾ. ಸೊ ನವದೀಪದಲ್ಲಿ ಒಂದೊಂದು ಮನೆಗೆ ಹೋಗಿ ಅವರು ಕೇಳ್ತಾ ಇದ್ದಾರೆ. ಓಕೆ, ಒಂದು ಮನೆಗೆ ಹೋಗಿ ನಾಕ್ ಮಾಡ್ತಿದ್ರು, ಡೋರ್ ನಾಕ್ ಮಾಡಿ, ಆಮೇಲೆ ಮನೆಯವರು ಬಂದು ಓಪನ್ ಮಾಡ್ತಿದ್ರು. ಹೀಗೆ ಓಪನ್ ಮಾಡಿದ ತಕ್ಷಣ ತುಂಬ ಆಶ್ಚರ್ಯ, ಯಾರು ಇಲ್ಲೇ ಇಲ್ಲ, ಯಾರು ಸುಮ್ಮನೆ ಬಂದು ಇದು ಕಾಟಾಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮತ್ತೆ ಕ್ಲೋಸ್ ಮಾಡ್ತಿದ್ರು. ಮತ್ತೆ ಒಂದು 5-10 ಮಿನಿಟ್ ಆದ್ಮೇಲೆ ಮತ್ತೆ ಬಂದಿರೋ ಮತ್ತೆ ಮನೆಯವರು ಹೋಗಿ ಯಾರಾದ್ರೂ ಹೋಗಿ ಓಪನ್ ಮಾಡಿ ತಕ್ಷಣ ಅಲ್ಲಿ ಯಾರು ಇಲ್ಲ ಇದೇನು ಕಲಿಯುವ ಏನು ಸ್ಟಾರ್ಟ್ ಆಗಿದೆ. ಮತ್ತೆ ಡೋರ್ ಮುಚ್ಚಿಬಿಟ್ಟು ಮತ್ತೆ 3ನೇ ಸಲ ಮತ್ತೆ ಯಾರೋ ಬಂದು ನಾವು ಆಮೇಲೆ ಮತ್ತೆ ಹೋಗಿ ಓಪನ್ ಮಾಡೋದು. ಮಾಡಿದ ತಕ್ಷಣ ಈ ಸಲ ತುಂಬ ಕೋಪ, ಏನಾದ್ರು ಕಟ್ಟಿಗೆ ಏನಾದ್ರು ಸಿಕ್ಕ ತಕ್ಷಣ ಹೊರಗಡೆ ಹೋಗಿ ಒಂದು ಹೊರಗಡೆ ಹೋಗ್ಲಿಕ್ಕೆ ಫಸ್ಟ್ ಸ್ಟೆಪ್ ಇಡ್ತಾರೆ. ಸ್ಟೆಪ್ ಇಡುವಾಗ ಕಂಡು ಬರ್ತೇವೆ ಇಬ್ಬರು ವ್ಯಕ್ತಿ ದಂಡವಾದ ಹಾಕಿ ಮನೆ ಮುಂದ್ಗಡೆ ಮಲ್ಬಿಟ್ಟಿದ್ರು. ಆಮೇಲೆ ಅವ್ರು ನೋಡ್ತಾರೆ, ಇವ್ರು ಯಾರು ಇವರು ಅಂತ ಹೇಳಿ. ಆಮೇಲೆ ಎದ್ದು ನಿಂತ್ಕೊಂಡು ಬಾಯಲ್ಲಿ ಒಂದು ತೃಣ ಇಟ್ಟು ಒಂದು ದೀಕ್ಷೆ ಬಿಡ್ತಾ ಇದ್ರು.
ಈಗಿನ ಕಾಲದಲ್ಲಿ ನೀವು ಬಾಯಲ್ಲಿ ಹುಲ್ಲು ಇದ್ದಿದ್ರೆ ತೃಣ ಇಟ್ಕೊಂಡ್ರೆ ನಿಮಗೆ ಹುಲ್ಲು ತಿನ್ನೋ ಆಸೆ ಅಂತ ಇಟ್ಕೋತಾರೆ ಜನರು. ಆದರೆ ಆಗಿನ ಕಾಲದಲ್ಲಿ ಹುಲ್ಲು ಇಟ್ಕೊಂಡ್ರೆ ಅಂದರೆ ಇದು ವಿನಮ್ರತೆಯ ಒಂದು ಸಂಕೇತ. ವಿನಮ್ರತೆಯ ಒಂದು ಸಂಕೇತ. ಈ ಥರ ಬಾಯಲ್ಲಿ ಹುಲ್ಲು ಇಟ್ಕೊಂಡು ಅವರು ಕೇಳ್ತಾ ಇದ್ರು. ಇದೊಂದು ಬರುವೊಂದು ಕಲಿಯುಗದ ಸಮಯ. ಕಲಿಯುಗದ ಸಮಯದ ಒಂದು ಕಲಿಯುಗದ ಅವತಾರದಲ್ಲಿ ಚೈತನ್ಯ ಮಹಾಪ್ರಭುಗಳು ಈ ಸಂದೇಶವನ್ನು ಕೊಟ್ಟಿದ್ದಾರೆ. ನೀವು ಕೃಷ್ಣನನ್ನು ಪೂಜಿಸಿ, ಕೃಷ್ಣನನ್ನು ನಾಮ ಹರಿನಾಮವನ್ನು ಜಪ ದಿವಸ ಮಾಡಿ, ಕೃಷ್ಣನ ವಿಗ್ರಹದಲ್ಲಿ ನೀವು ಪೂಜೆ ಮಾಡಿ. ಈ ಸಂದೇಶವನ್ನು ಅವರು ತಿಳಿಸ್ತಾರೆ. ಸೊ ಈ ಸಂದೇಶವನ್ನು ಕೇಳುವಾಗ ಸ್ವಲ್ಪ ಜನ ಏನಾಗ್ತಿತ್ತಂದರೆ ತುಂಬ ಒಂದು ಆಶ್ಚರ್ಯ. ಬರೀ ಈ ಥರ ಎಲ್ಲ ತೊಂದರೆ ತೊಗೊಂಡು ನಮ್ಮ ಕಡೆ ಬರ್ತಾ ಇದ್ದಾರ, ಈ ಥರ ಎಲ್ಲ ತೊಂದರೆ ತೊಗೊಂಡು ಈ ಸಂದೇಶವನ್ನು ಕೊಡ್ತಾ ಇದ್ದಾರೆ, ನಾವು ಜಪ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಲೇಬೇಕು, ನಾವು ಭಗವಂತನಿಗೆ ಸಂಬಂಧಪಟ್ಟ ಒಂದು ಆರಾಧನೆಯನ್ನು ನಾವು ಸ್ಟಾರ್ಟ್ ಮಾಡಲೇಬೇಕಂತೇಳಿ ಅವರು ವಿಚಾರ ಇಟ್ಟಿದ್ರು. ಆಮೇಲೆ ಸ್ವಲ್ಪ ಜನರಿಗೆ ಏನಾಗ್ತಿತ್ತಂದರೆ ಅವರಿಗೆ ತುಂಬ ಒಂದು ಕಷ್ಟ. ಅವರಿಗೆ ಇಷ್ಟೆಲ್ಲ ಇವ್ರು ಬಂದು ಸುಮ್ಮನೆ ತಲೆನೋವು ರಾತ್ರಿ ಬಂದೆಲ್ಲ ಈ ಥರ ಎಲ್ಲ ಡೋರ್ ಮಾಡಿಸ್ತಾ ಇದ್ದಾರೆ ಅಂತೇಳಿ ಸಿಕ್ಕಿದ್ದೆಲ್ಲ ಅವರಿಗೆ ಓಡಿಸ್ಬಿಡ್ತಿದ್ರು ಅವರಿಗೆ. ಅದು ಇವರು ನಿತ್ಯಾನಂದ ಪ್ರಭು ಅಂತ ಹೇಳಿದಷ್ಟು ಅವ್ರಿಗೆ ಏನು ತೊಂದರೆ ಇಲ್ಲ. ಯಾಕೆಂದರೆ ಭೌತಿಕ ಜಗತ್ತಲ್ಲಿ ಎಲ್ಲರೂ ಒಂದು ಭೌತಿಕ ಜೀವನದಲ್ಲಿ ಹುಷಾರ್ಬಿಟ್ಟಿದ್ದಾರೆ. ನಮ್ದು ಏನಂದರೆ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಸೇರ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಅವರು ಏನೋ ಒಂದು ಹೃದಯದಲ್ಲಿ ಏನೋ ಒಂದು ಗೃಣ ಭಾವನೆ ಇಟ್ಕೊಳ್ತಿರಲಿಲ್ಲ. ಹಾಗೆ ಮತ್ತೆ ಹೋಗಿ ವಾಪಸ್ ತಿರುಗಿ ಹೋಗ್ತೀವಿ. ಸೊ ಇದರಲ್ಲಿ ಏನು ಕಂಡುಬರುತ್ತೆ ಅಂದರೆ, ನಾನು ಪ್ರವಚನದ ಒಂದು ಪ್ರಾರಂಭದಲ್ಲಿ ಹೇಳಿದ್ದೆ, ನಿತ್ಯಾನಂದ ಪ್ರಭು ಬಂದು ಏನವರು ಮೂಲ ಸಂಘರ್ಷ ಅವರೇನವರು ಮೂಲ ಸಂಘರ್ಷ. ಸೊ ಇಡೀ ಒಂದು ಇದು ನೆಲಮಂಗಲ ಅಲ್ಲ, ಇಡೀ ಸೃಷ್ಟಿಯಲ್ಲಿ ಎಷ್ಟು ಏನೇನಿದೆ ಅಲ್ಲ, ಎಲ್ಲ ಒಂದು ಕೋಟಿ ಸಂಖ್ಯೆಯಲ್ಲಿ ಬ್ರಹ್ಮಾಂಡಗಳು ಏನೇನಿದೆ ಅಲ್ಲ, ಅದೆಲ್ಲ ಪೂರ್ತಿ ನಿತ್ಯಾನಂದ ಪ್ರಭು ಬರುತ್ತೆ. ಇಷ್ಟೆಲ್ಲ ಬಂದರೂ ಕೂಡ, ಇಷ್ಟೆಲ್ಲ ಒಂದು ಅವರ ವೈಭವ ಇದ್ದರೂ ಕೂಡ, ಇಷ್ಟೆಲ್ಲ ಶಕ್ತಿ ಇದ್ದರೂ ಕೂಡ, ಇಷ್ಟು ಒಂದು ಅವರಲ್ಲಿ ವಿನಮ್ರತೆ ಇದೆ. ಇಷ್ಟೆಲ್ಲ ಒಂದು ವಿನಮ್ರತೆ ಇದೆ. ಇಷ್ಟು ವಿನಮ್ರತೆ ಇಟ್ಕೊಂಡು ಅವರು ಇಡೀ ಒಂದು ಕಲಿಯುಗದ ಒಂದು ಜೀವಾತ್ಮಗೆ ಎಲ್ಲ ಬೇಡ್ಕೊತಾ ಇದ್ದಾರೆ. ಓಕೆ, ದಯವಿಟ್ಟು ನೀವು ಹರಿನಾಮ ಸಂಕೀರ್ತನದಲ್ಲಿ ಸೇರ್ಪಡಿ. ಓಕೆ, ಸೊ ಈ ಥರ ಒಂದು ನಿಜವಾದ ಒಂದು ವಿನಮ್ರತೆ ನಮ್ಮ ಹೃದಯದಲ್ಲಿ ಇದ್ದರೆ, ಯಾರಾದರೂ ಈ ವಿನಮ್ರತೆ ನೋಡ್ಕೋತಾರಲ್ವ ಅವರು ಹರಿನಾಮಕ್ಕೆ ಸೇರ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಹೃದಯದಲ್ಲಿ ವಿನಮ್ರತೆ ಇಲ್ವಾ ಇದೆಯಾ ಅದು ಬೇರೆ ಮಾತಾಯಿತು. ಆದರೆ ಈ ಸೇವೆಯನ್ನು ನಾವು ಆಗಿದಷ್ಟು ನಾವು ಮಾಡಬೇಕು. ಓಕೆ, ಎಲ್ಲರಿಗೂ ಹೋಗಿ ಹರಿನಾಮಕ್ಕೆ ಸೇರ್ಕೊಳ್ಳಿ ಅಂತ ಹೇಳಿ ನಾವು ಬೇಡ್ಕೊಡು. ಅದೇ ನಿತ್ಯಾನಂದರು ಕೊಟ್ಟಿರುವ ಒಂದು ಮುಖ್ಯವಾದ ಒಂದು ಸಂದೇಶ. ಮುಖ್ಯವಾದ ಒಂದು ಸಂದೇಶ. ಮುಂದೆ ಏನು ಹೇಳಬೇಕು ಅದನ್ನು ನೀವು ಟೆನ್ಷನ್ ತೊಗೊಬೇಡಿ. ಅವ್ರು ಹರಿನಾಮಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಮುಂದೆ ಸಿದ್ಧಾಂತ ಏನು ಹೇಳ್ಕೊಡ್ಬೇಕು ಅದ್ರ ಬಗ್ಗೆ ವಿಚಾರ ಮಾಡಬೇಡಿ. ಅದು ಹರಿನಾಮಲ್ಲಿ ಶಕ್ತಿ ಇದೆ, ಅದೇ ಅವರಿಗೆ ಮುಂದೆ ಕರ್ಕೊಂಡು ಹೋಗುತ್ತೆ. ಸೊ ಈ ಥರದ ಒಂದು ವಿನಮ್ರತೆ ನಿತ್ಯಾನಂದ ಪ್ರಭು. ಸೊ ಈ ವಿನಮ್ರತೆ ಬಂದು ಭಕ್ತಿ ಮಾರ್ಗದಲ್ಲಿ ಸೇರ್ಕೊಂಡಿರುವ ಭಕ್ತರ ಕಡೆ ಇಲ್ಲ. ಯಾರಿವರು ಹೊಸಬರು ಯಾರಿರ್ತಾರಲ್ಲ ಅವ್ರ ಕಡೆ ಕೂಡ ಈ ಥರ ಒಂದು ವಿನಮ್ರತೆ. ಓಕೆ, ಸೊ ಇಲ್ಲಿಂದ ನಮಗೂ ಅದು ಕೂಡ ಗೊತ್ತಾಗುತ್ತೆ. ಅವರು ಹೊರಗಡೆ ಇರುವ ಒಂದು ವ್ಯಕ್ತಿಯ ಜೊತೆ ಈ ಥರದ ಒಂದು ವಿನಿಮಯ ಇಟ್ಕೊಂಡಿದ್ದರೆ, ಭಕ್ತಿಯಲ್ಲಿ ಸೇರ್ಕೊಂಡಿರುವ ಭಕ್ತರ ಜೊತೆ ಯಾವ ಥರದ ಒಂದು ವಿನಮ್ರತೆ ಇರ್ಬೋದು ಅಂತೇಳಿ ನಮ್ಮ ವಿಚಾರ ಇಟ್ಬೋದು. ತಿಳಿತಲ್ವ? ಒಂದು ವಿನಮ್ರತೆ ಇರುವುದು ಹೊರಗಡೆ ಇರುವ ಒಂದು ಭೌತಿಕವಾಗಿ ಜನರ ಜೊತೆ, ಇನ್ನೊಂದು ವಿನಮ್ರತೆ ಬಂದು ಭಕ್ತಿ ಮಾರ್ಗದಲ್ಲಿ ಸೇರ್ಕೊಂಡಿರುವ ಭಕ್ತರ ಜೊತೆ ಯಾವ ಥರದ ಒಂದು ವಿನಮ್ರತೆ ಇರ್ಬೋದು ಅಂತೇಳಿ ನಾವು ಒಂದೇ ಕಲ್ಪನೆ ಮಾಡ್ತೀವಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಓಕೆ, ಅಭಿಷೇಕಕ್ಕೆ ಭಗವಂತನ ಅಲ್ಲಿ ಬರ್ತಾರೆ. ಓಕೆ, ಅವರೆಲ್ಲ ರೆಡಿ ಮಾಡ್ಕೊಂಡು ಭಗವಂತನಿಗೆ ಆರ್ತಿ ಎಲ್ಲ ರೆಡಿ ಮಾಡ್ಕೊಂಡು ಅಭಿಷೇಕ ಮಾಡೋದ್ರಲ್ಲಿ ನಮ್ಮ ಜಪ ಮುಗಿಯುತ್ತೆ. ಆಮೇಲೆ ಎಲ್ಲರೂ ಸಹ ಅಭಿಷೇಕ ಮಾಡೋಣ. ಓಕೆ, ಹರೇ ಕೃಷ್ಣ. ಓಕೆ, ಎಲ್ಲರಿಗೂ ಸಹ ಜಪಮಣಿ ಕೊಡ್ತಾರೆ. ಈಗ ಎಲ್ಲರೂ ಸಹ ಜಪ ಮಾಡೋಣ. ಎಸ್ಪೆಷಲಿ ನಿತ್ಯಾನಂದ ಪ್ರಭು ಏನು ಮಾಡ್ತಾ ಇದ್ರು, ಎಲ್ಲರನ್ನೂ ಕರ್ತಿ ಹರಿನಾಮನ ಕೊಡ್ತಾ ಇದ್ರು. ಸೊ ಈ ಕೆಲವೊಬ್ರು ಬುದ್ಧಿವಂತರು ಏನು ಮಾಡ್ತಾರೆ, ತಕ್ಷಣ ತಗೊಳ್ತಾರೆ. ಆದರೆ ಬುದ್ಧಿವಂತರು ಆಗಿಲ್ಲದೆ ಇರೋರು ಏನು ಮಾಡ್ತಾರೆ, ತಗೊಳ್ಳೋದು. ಅವ್ರನ್ನೂ ಸಹ ಕರ್ತಿ ಏನು ಮಾಡ್ತಾ ಇದ್ರು, ಹರಿನಾಮನ ಸಹ ಕೊಡ್ತಾರೆ. ಈ ಕಲಿಯುಗದಲ್ಲಿ ಎಲ್ಲ ನಾವೆಲ್ಲ ಫೇಲ್ ಕ್ಯಾಂಡಿಡೇಟ್. ಏನೋ 35 ಮಾರ್ಕ್ಸ್ ಯಾರು ಜಪ ಮಾಡ್ತಾರೆ, ಪ್ರಭುತ್ವ ಚೆನ್ನಾಗಿ ಜಪ ಮಾಡ್ತಾ ಇದ್ರು ಎಲ್ಲ ಚೈತನ್ಯ ಮಹಾಪ್ರಭು ಕರ್ಕೊಂಡು ಹೋಗ್ತಾರೆ. ಈಗ 35 ಮಾರ್ಕ್ಸ್ಗಿಂತ ಕಡಿಮೆ ತೆಗ್ದಿರ್ತಾರೆ. ಈಗ ಫಸ್ಟ್ 10th 8 ಮಾರ್ಕ್ಸು 10 ಮಾರ್ಕ್ಸು ಇಂಗ್ಲೀಷಲ್ಲಿ ಹಿಂದಿಲೆಲ್ಲ ತೆಗ್ದಿರೋನು ಪಾಸ್ ಮಾಡೋರೆ. ಹೌದಲ್ಲ? ಆ ಇದರಲ್ಲಿ ಯಾರು ಕೈ ಎತ್ತಿ ಕೃಪಾಂಕ ಇತ್ತು. 2 ಸಬ್ಜೆಕ್ಟಲ್ಲಿ ಏನೋ ಹಿಂದಿ ಮತ್ತು ಇಂಗ್ಲೀಷಲ್ಲಿ 8 10 ತೆಗ್ದಿದ್ರೇನೋ, ಮಿಕ್ಕಿದ್ರಲ್ಲಿ ಜಾಸ್ತಿ ಬಂದಿದ್ರೆ ಏನಾಗ್ತಾ ಇತ್ತು, ಪಾಸ್ ಮಾಡ್ತಾರೆ. ಈಗ ನಿತ್ಯಾನಂದ ಪ್ರಭುಗಳು ಏನು ಮಾಡಿದ್ದಾರೆ,
ಯಾರ್ಯಾರು ಕಡಿಮೆ ಮಾರ್ಕ್ಸ್ ತೆಗೆದಿದ್ರು ಏನ್ ಮಾಡಿದ್ದಾರೆ, ಅವ್ರಿಗೆ ಭಗವಂತನ ದಾನ ಕೊಟ್ಟಿದ್ದಾರೆ. ಈಗ ನಾವೆಲ್ಲರೂ ಸಹ ಸ್ವಲ್ಪ ಕಡಿಮೆ ಮಾರ್ಕ್ಸ್ ತಗೊಂಡಿದ್ದೀವಿ, ಭಗವಂತನ ಬೇಡ್ಕೊಳ್ಳೋಣ.